ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ. ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ IBPS RRB ನೋಟಿಫಿಕೇಷನ್ಸ್ ರಿಲೀಸ್ ಆಗಿದೆ. ಸೊ ಪ್ರೀವಿಯಸ್ ಇಯರ್ IBPS ನೋಟಿಫಿಕೇಷನ್ಸ್ ಇರಲಿಲ್ಲ, ಯಾಕಂದರೆ ನೋಟಿಫಿಕೇಷನ್ ಇದ್ದರೂ ಕೂಡ ಕರ್ನಾಟಕ ವೇಕೆನ್ಸೀಸ್ ಡಿಸ್ಪ್ಲೇ ಮಾಡಿರಲಿಲ್ಲ. ಬಟ್ ಈ ಸಲ ಕೂಡ ಸೊ ಫಸ್ಟ್ ಬಿಟ್ಟಿರುವಂಥ ನೋಟಿಫಿಕೇಷನ್ಸಲ್ಲಿ ಪೋಸ್ಟ್ಗಳನ್ನು 0 ತೋರಿಸಿದ್ರು, ಅಥವಾ ಪೋಸ್ಟ್ಗಳನ್ನು ನಿಮಗೆ NR ಅಂತ ತೋರಿಸಿರ್ಬೋದು. ಸೊ ಅಂದರೆ ನಾಟ್ ರಿಪೋರ್ಟೆಡ್ ಅಂತ ಅರ್ಥ. ಮತ್ತು ಅಪ್ಡೇಟೆಡ್ ನೋಟಿಫಿಕೇಷನ್ಸ್ ಬಿಟ್ಟಿದ್ದಾರೆ. ಸೊ ಅಪ್ಡೇಟೆಡ್ ನೋಟಿಫಿಕೇಷನ್ಸಲ್ಲಿ ಕರ್ನಾಟಕದಲ್ಲಿರುವಂತಹ 2 ಗ್ರಾಮೀಣ ಬ್ಯಾಂಕ್ಗಳಲ್ಲಿ ನಿಮಗೆ ಪೋಸ್ಟ್ಗಳನ್ನು ಡಿಸ್ಪ್ಲೇ ಮಾಡಿರುವಂಥದ್ದು. ಹಾಗಾಗಿ ಸೊ ಯಾರೆಲ್ಲ ಆಸ್ಪಿರೆಂಟ್ಸ್ ನೀವು ತುಂಬ ದಿನದಿಂದ ವೆಯ್ಟ್ ಮಾಡ್ತಾ ಇದ್ರಿ RRB ನೋಟಿಫಿಕೇಷನ್ಸ್ಗೆ, ಸೊ ನೋಟಿಫಿಕೇಷನ್ ರಿಲೀಸ್ ಆಗಿದೆ, ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ. ಸೊ ಹಾಗಾಗಿ ಆ ಎಕ್ಸಾಮ್ ಡೇಟ್ಗಳನ್ನು ನೋಡ್ಕೊಳ್ಳಿ. ಸೊ ಬೇಸ್ಡ್ ಆನ್ ದಟ್ ನಿಮ್ಮ ಪ್ರಿಪ್ರೇಷನ್ನ ಡೇ ಬೈ ಡೇ ಅಪ್ಗ್ರೇಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಅದನ್ನೇ ನಾವು ಕಾಮನ್ ರಿಕ್ರೂಟ್ಮೆಂಟ್ process for recruitment of officers scale 1, scale 2, scale 3 and office assistant multi-purpose in regional rural banks ಅಂತ ಹೇಳ್ತೀವಿ. ಸೊ ಅಥವಾ RRBs ಅಂತ ಹೇಳ್ತೀವಿ. ಅದರಲ್ಲಿ CRP RRB ಅಂತ ಹೇಳಿದ್ದಾರೆ. ಸೊ ಇದರಲ್ಲಿ ನಿಮಗೆ ಕ್ಲರ್ಕ್ ಮತ್ತು PO ಅಂತ 2 ಕ್ಯಾಟಗರಿ ಬರುತ್ತೆ. ಸೊ ಅದು ಸ್ಕೇಲ್ 1 ನಾವು ಪ್ರೊಬೇಷನರಿ ಆಫೀಸರ್ ಅಥವಾ ಅದನ್ನೇ ಆಫೀಸರ್ಸ್ ಅಂತ ಹೇಳ್ತೀವಿ. ಅದೇ ರೀತಿ ಆಫೀಸ್ ಅಸಿಸ್ಟೆಂಟ್ ಅಂತ ಏನಿದೆ, ಸೊ ಆ ಆಫೀಸ್ ಅಸಿಸ್ಟೆಂಟನ್ನು ನಾವೇನು ಹೇಳ್ತೀವಿ ಅಂದರೆ ದ್ಯಾಟ್ ಈಸ್ ನಥಿಂಗ್ ಬಟ್ ಕ್ಲರ್ಕ್ ಅಂತ ಹೇಳ್ತೀವಿ. ಸೊ ಅದು ಆಫೀಸ್ ಅಸಿಸ್ಟೆಂಟ್ ಅಥವಾ RRB ರೀಜನಲ್ ರೂರಲ್ ಬ್ಯಾಂಕಲ್ಲಿ ಆ ಟರ್ಮನ್ನು ಆಫೀಸ್ ಅಸಿಸ್ಟೆಂಟ್ ಮಲ್ಟಿಪರ್ಪಸ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಆಫೀಸ್ ಅಸಿಸ್ಟೆಂಟ್ ಮಲ್ಟಿಪರ್ಪಸ್, ಅದೇ ರೀತಿ ಆಫೀಸರ್ ಸ್ಕೇಲ್ 1. ನೆಕ್ಸ್ಟ್ ಸ್ಕೇಲ್ 2 ಮತ್ತು ಸ್ಕೇಲ್ 3 ಇರುತ್ತೆ. ಸೊ ಇಲ್ಲಿ ನಿಮಗೆ ಸ್ಕೇಲ್ 2 ಮತ್ತು ಸ್ಕೇಲ್ 3 ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ. ಸೊ ಎಲಿಜಿಬಿಲಿಟಿ ಆಗಬೇಕಾದ್ರೆ ಸೊ ಅಲ್ಲಿ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ. ಹಾಗಾಗಿ ಸ್ಕೇಲ್ 1 ಮತ್ತು ಆಫೀಸ್ ಅಸಿಸ್ಟೆಂಟ್ ಮಲ್ಟಿಪರ್ಪಸ್ ಏನಿದೆ, ಸೊ ಅದನ್ನು ಎನಿ ಡಿಗ್ರಿ ಆದವರು ನೀವು ಅಟೆಂಡ್ ಮಾಡ್ಬೋದು. ಸೊ ಹಾಗಾಗಿ ಇದು ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಇಲ್ಲಿ ಇರುವಂತಹ ಸ್ಕೇಲ್ 2 ಮತ್ತು ಸ್ಕೇಲ್ 3 ಏನಿದೆ, ಇದನ್ನು ನೀವು ಅಪ್ಲೈ ಮಾಡಬೇಕು ಅಂದರೆ ನಿಮಗೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಇರಬೇಕು. ಸೊ ಅದನ್ನು ನೆಕ್ಸ್ಟ್ ನಾನು ನೋಟಿಫಿಕೇಷನಲ್ಲಿ ನಿಮಗೆ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ. ಬಟ್ ಆದರೂ ನಿಮಗೆ ಇದು ನೆನಪಿರಬೇಕಾಗತ್ತೆ. ಸೊ ಹಾಗಾದರೆ ನೋಟಿಫಿಕೇಷನ್ಸ್ ನೋಡ್ತಾ ಹೋಗೋಣ. ಸೊ ಎಷ್ಟು ಪೋಸ್ಟ್ ಇದೆ, ಅಥವಾ ಸ್ಟಾರ್ಟಿಂಗ್ ಡೇಟ್ ಯಾವಾಗ, ಅಥವಾ ಕ್ಲೋಸಿಂಗ್ ಡೇಟ್ ಯಾವಾಗ ಅನ್ನೋದು ನೋಡೋದಾದರೆ, ಸೊ ನಿಮಗೆ 8ಇಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಅಲ್ಲಿ ನೀವು ಅಪ್ಲಿಕೇಶನ್ ಸ್ಟಾರ್ಟ್ ಆದಲ್ಲಿಂದ ಅಪ್ಲೈ ಮಾಡ್ತಾ ಹೋಗಿ. ಸೊ ಲಾಸ್ಟ್ ಡೇಟ್ ತನಕ ಯಾರೂ ಕೂಡ ವೆಯ್ಟ್ ಮಾಡಬೇಡಿ. ಸೊ ಹಾಗಾದರೆ ಡೇಟ್ಸ್ ನೋಡ್ತಾ ಹೋಗೋದಾದರೆ, ಸೊ ಡೇಟ್ಸಿಗೂ ಮುಂಚೆ ಫಸ್ಟ್ ನಾವು ನಂಬರ್ ಆಫ್ ಪೋಸ್ಟ್ಗಳನ್ನು ನೋಡ್ತಾ ಹೋಗೋಣ. ಸೊ ಅದು ನಿಮಗೆ ಮಲ್ಟಿಪರ್ಪಸಲ್ಲಿ ಆಗಿರ್ಬೋದು, ಅಂದರೆ ಕ್ಲರ್ಕ್ ಅಂತ ಹೇಳ್ತೀವಿ. ಸೊ ಅದೇ ರೀತಿ ಆಫೀಸರ್ ಸ್ಕೇಲ್ 1. ಸೊ ಇದಕ್ಕೆ ನಿಮಗೆ ಯಾವುದೇ ಎಕ್ಸ್ಪೀರಿಯನ್ಸಿನ ಅವಶ್ಯಕತೆ ಇಲ್ಲ. ಹಾಗಾಗಿ ಯಾರು ಬೇಕಾದರೂ ಕೂಡ ಎನಿ ಡಿಗ್ರಿ ಆದವ್ರು ನೀವು ಅಟೆಂಡ್ ಮಾಡ್ಬೋದು. ಸೊ ಹಾಗಾದರೆ ಇಲ್ಲಿ ಆಫೀಸ್ ಅಸಿಸ್ಟೆಂಟ್ ಅಂತ ಹೇಳ್ತೀವಿ. ಸೊ ಅದನ್ನೇ ನಿಮಗೆ ಕ್ಲರ್ಕ್ ಅಂತಲೂ ಹೇಳ್ತೀವಿ. ಸೊ ಆಫೀಸ್ ಅಸಿಸ್ಟೆಂಟ್. ಸೊ ಇಲ್ಲಿ ಇರುವಂಥದ್ದು ಕರ್ನಾಟಕ ಸ್ಟೇಟ್. ಸೊ ನೀವು ಬೇರೆ ಸ್ಟೇಟ್ಸ್ ಯಾರು ಅಪ್ಲೈ ಮಾಡೋರಿದ್ರೆ ಮಾಡ್ಬೋದು. ಸೊ ನಾನು ಕರ್ನಾಟಕ ಸ್ಟೇಟ್ ಬಗ್ಗೆ ನಿಮಗೆ ಇಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಕರ್ನಾಟಕ ಸ್ಟೇಟಲ್ಲಿರುವಂತಹ 2 ಬ್ಯಾಂಕ್ಗಳಲ್ಲಿ ಆಫೀಸ್ ಅಸಿಸ್ಟೆಂಟ್ ಎಷ್ಟು ಪೋಸ್ಟ್ ಇದೆ, ಅಥವಾ ಮಲ್ಟಿಪರ್ಪಸ್ ಅಂತ ಹೇಳ್ತೀವಿ. ಸೊ ಅದೇ ರೀತಿ ಆಫೀಸರ್ ಸ್ಕೇಲ್ 1. ಸೊ ಸ್ಕೇಲ್ 1 ಅಂದರೆ ಸೊ ಅದು ಆಫೀಸರ್ಸ್ ಅಂತ ಹೇಳ್ತೀವಿ, ಅಥವಾ ಮ್ಯಾನೇಜರ್ ಗ್ರೇಡ್. ಹಾಗಾಗಿ ನಿಮಗೆ ಫಸ್ಟ್ ಕ್ಲರ್ಕ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ, ಅಥವಾ ಆಫೀಸ್ ಅಸಿಸ್ಟೆಂಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಕರ್ನಾಟಕದಲ್ಲಿ 2 ಬ್ಯಾಂಕ್ಗಳು ಗೊತ್ತಿದೆ, ಗ್ರಾಮೀಣ ಬ್ಯಾಂಕು. ಸೊ ಒಂದು ಕರ್ನಾಟಕ ಗ್ರಾಮೀಣ ಬ್ಯಾಂಕು, ಇನ್ನೊಂದು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್. ಸೊ 2 ಗ್ರಾಮೀಣ ಬ್ಯಾಂಕ್ ಇರುವಂಥದ್ದು. ಸೊ ಮೊದಲು 3 ಗ್ರಾಮೀಣ ಬ್ಯಾಂಕ್ ಇತ್ತು, ಈಗ 2 ಗ್ರಾಮೀಣ ಬ್ಯಾಂಕ್ ಇದೆ. ಸೊ ಅದು ಕೂಡ ನಿಮಗೆ ಗೊತ್ತಿದೆ. ಸೊ ಈ 2 ಗ್ರಾಮೀಣ ಬ್ಯಾಂಕ್ಗಳಲ್ಲಿ SC, ST, OBC, EWS, ಜನರಲ್. ಸೊ ಈ ರೀತಿ ನಿಮಗೆ ಪೋಸ್ಟ್ನ ಕ್ಲಾಸಿಫೈ ಮಾಡ್ತಾ ಹೋಗ್ತಾರೆ. ಸೊ ಅದರ್ PW ಕ್ಯಾಟಗರಿ ಯಾರು ಇದ್ರೆ ನಿಮಗೆ ಇಲ್ಲಿ ಪೋಸ್ಟ್ಗಳಿದೆ. ಸೊ ಆ ಪೋಸ್ಟ್ನು ಕೂಡ ನೀವು ನೋಡ್ಬೋದು. ಸೊ ಇಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕಲ್ಲಿ ನಿಮಗೆ 26 ಪೋಸ್ಟ್ ಇದೆ SCಗೆ. ಅದೇ ರೀತಿ STಗೆ 11 ಪೋಸ್ಟ್ ಇದೆ. OBCಗೆ ಬಂದರೆ ನಿಮಗೆ 43 ಪೋಸ್ಟ್ ಇದೆ. EWS ಅಲ್ಲಿ 16 ಆಗುತ್ತೆ. ಜನರಲಲ್ಲಿ 64 ಪೋಸ್ಟ್ ಇದೆ ನಿಮಗೆ. ಸೊ ಇದು ಗೊತ್ತಿರಬೇಕು. ಸೊ ಟೋಟಲ್ ನೀವು ಪೋಸ್ಟನ್ನು ಟೋಟಲ್ ಮಾಡ್ಕೊಂಡ್ರೆ ನಿಮಗೆ ಕನ್ಸಿಡರೇಷನ್ ಸಿಗುತ್ತೆ. ಟೋಟಲ್ ಆಗಿ ಕರ್ನಾಟಕ ಗ್ರಾಮೀಣ ಬ್ಯಾಂಕಲ್ಲಿ ಎಷ್ಟು ಪೋಸ್ಟ್ ಇದೆ. ಅದೇ ರೀತಿ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕಿಗೆ ಬಂದರೆ SCಯಲ್ಲಿ 15 ಇದೆ. ಸೊ ಅದೇ ರೀತಿ STಯಲ್ಲಿ 8 ಇದೆ ನಿಮಗೆ. OBCಯಲ್ಲಿ 27, EWS 10, ಜನರಲಲ್ಲಿ 41. ಸೊ ಇದು ನಿಮಗೆ ಆಫೀಸ್ ಅಸಿಸ್ಟೆಂಟ್, ಅದರಲ್ಲಿ ಮಲ್ಟಿಪರ್ಪಸ್ ಅಂತ ಹೇಳ್ತೀವಿ, ಅಥವಾ ಇದನ್ನು IBPS RRB ಕ್ಲರ್ಕ್ ಅಂತಲೂ ಹೇಳ್ತೀವಿ ನಾವು. ಸೊ RRB ಕ್ಲರ್ಕ್. ಸೊ ಇದು ಗೊತ್ತಿರಬೇಕು, ರೀಜನಲ್ ರೂರಲ್ ಬ್ಯಾಂಕಿನ ಕ್ಲರ್ಕ್, ಅದನ್ನೇ ಆಫೀಸ್ ಅಸಿಸ್ಟೆಂಟ್ ಅಂತ ಹೇಳ್ತಾರೆ. ಸೊ ಇಲ್ಲಿ ನಿಮಗೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಮತ್ತು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕಲ್ಲಿರುವಂತಹ ಆಫೀಸ್ ಅಸಿಸ್ಟೆಂಟ್ ಮಲ್ಟಿಪರ್ಪಸ್ ಪೋಸ್ಟನ್ನು ನೋಡಿದ್ರಿ. ಸೊ ಅದೇ ರೀತಿ ನೆಕ್ಸ್ಟ್ ಆಫೀಸರ್ ಸ್ಕೇಲ್ 1 ನೋಡ್ತಾ ಹೋಗೋಣ. ಸೊ ಸ್ಕೇಲ್ 1 ಅಂದರೆ ಸೊ ಇದು ಆಫೀಸರ್ ಲೆವೆಲ್.
ಸೊ ಇದು ಕ್ಲರ್ಕ್ ಲೆವೆಲ್. ಸೊ ಆಫೀಸರ್ ಲೆವೆಲ್ಗೆ ಬಂದರೆ ಇಲ್ಲೂ ಕೂಡ ಕರ್ನಾಟಕದಲ್ಲಿ 2 ಗ್ರಾಮೀಣ ಬ್ಯಾಂಕ್ ಇರುವಂಥದ್ದು. ಸೊ ಕರ್ನಾಟಕ ಗ್ರಾಮೀಣ ಬ್ಯಾಂಕು, ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕು. ಕರ್ನಾಟಕ ಗ್ರಾಮೀಣ ಬ್ಯಾಂಕಲ್ಲಿ SCಗೆ 13 ಪೋಸ್ಟ್ ಇದೆ, STಗೆ 6 ಪೋಸ್ಟ್ ಇದೆ, OBC 23 ಇದೆ, ಅದೇ ರೀತಿ EWS 8 ಇದೆ, ಜನರಲ್ಲಿಗೆ ಟೋಟಲ್ 37 ಇದೆ. ಸೊ ನೀವು ಟೋಟಲ್ ಆಗಿ ಆ್ಯಡ್ ಮಾಡ್ಕೊಂಡ್ರೆ ಟೋಟಲ್ ಪೋಸ್ಟ್ ಗೊತ್ತಾಗುತ್ತೆ ನಿಮಗೆ ಕ್ಯಾಟಗರಿ ವೈಸು. ಸೊ ನಾನು ಹೇಳ್ತಾ ಹೋಗ್ತೀನಿ. ಇಲ್ಲಿ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕಲ್ಲಿ 20 ಪೋಸ್ಟ್ ಇದೆ, ಇಲ್ಲಿ 10 ಪೋಸ್ಟ್ ಇದೆ, ಇಲ್ಲಿ 35 ಇದೆ ನಿಮಗೆ OBCಗೆ, ಅದೇ ರೀತಿ EWS 13 ಪೋಸ್ಟ್ ಇದೆ, ಜನರಲಲ್ಲಿ 52 ಪೋಸ್ಟ್ ಇದೆ. ಸೊ ಹಾಗಾಗಿ ಇದು ನಿಮಗೆ ನಂಬರ್ ಆಫ್ ಪೋಸ್ಟ್ ಬಗ್ಗೆ ಒಂದು ಡೀಟೇಲ್ಸ್ ಐಡಿಯಾ ಸಿಕ್ತು. ಸೊ ನಂಬರ್ ಆಫ್ ಪೋಸ್ಟ್ ಎಷ್ಟಾದರೂ ಇರಲಿ, ನೀವು ನಿಮ್ಮ ಪ್ರಿಪ್ರೇಷನನ್ನು ಡೇ ಬೈ ಡೇ ಅಪ್ಗ್ರೇಡ್ ಮಾಡ್ಕೊಳ್ಳಿ. ಮುಂಬರುವಂಥ RRB ಕ್ಲರ್ಕ್ ಅಥವಾ RRB ಆಫೀಸರ್ ಪೋಸ್ಟ್ ಏನಿದೆ ಎರಡೂ ಕೂಡ ನೀವು ಕ್ಲಿಯರ್ ಮಾಡ್ತೀರಾ. ಸೊ ಹಾಗಾಗಿ ಇಲ್ಲಿ ನಾವು ನಂಬರ್ ಆಫ್ ಪೋಸ್ಟ್ ಬಗ್ಗೆ ಇನ್ ಡೀಟೇಲ್ ಆಗಿ ನೋಡ್ತಾ ಹೋದ್ವಿ. ನೆಕ್ಸ್ಟ್ ಅದೇ ರೀತಿ ಎಕ್ಸಾಮ್ ಪ್ಯಾಟರ್ನ್ಗಳಾಗಿರ್ಬೋದು, ಸೊ ಅಥವಾ ಯಾವೆಲ್ಲ ಎಕ್ಸಾಮ್ಸನ್ನು ನೀವು ಕ್ಲಿಯರ್ ಮಾಡಬೇಕಾಗತ್ತೆ. ಸೊ ಯೂಶಲಿ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಎಕ್ಸಾಮ್ಗಳು ಗೊತ್ತಿರುತ್ತೆ ನಿಮಗೆ, ಅಥವಾ ಎಕ್ಸಾಮ್ ಡೇಟ್ಗಳು ಯಾವಾಗ ನಿಮಗೆ ಟೆಂಟೇಟಿವ್ ಡೇಟ್ಸ್ ಬರ್ಬೋದು ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ಇಲ್ಲಿ ಆಕ್ಟಿವಿಟಿ ಮತ್ತು ಟೆಂಟೇಟಿವ್ ಡೇಟ್ಸ್ ಅಂತ ಇದೆ. ಸೊ ಇಷ್ಟು ಡೇಟ್ಗಳು ನಿಮಗೆ ಚೆನ್ನಾಗಿ ನೆನಪಿರಬೇಕಾಗತ್ತೆ. ಯಾವಾಗ ಆನ್ಲೈನ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಯಿತು, ಕ್ಲೋಸಿಂಗ್ ಆಫ್ ಅಪ್ಲಿಕೇಶನ್ ಯಾವಾಗ, ಕಾಲ್ ಲೆಟರನ್ನು ಯಾವಾಗ ಡೌನ್ಲೋಡ್ ಮಾಡ್ಕೊಳ್ಬೇಕು, ಸೊ ಅದೇ ರೀತಿ ಎಕ್ಸಾಮ್ ಯಾವಾಗ ಕಂಡಕ್ಟ್ ಮಾಡ್ತಾರೆ, ಅದು ಪ್ರಿಲಿಮ್ಸ್ ಎಕ್ಸಾಮ್ ಆಗಿರ್ಬೋದು ಅಥವಾ ಅದೇ ರೀತಿ ಮೇನ್ಸ್ ಎಕ್ಸಾಮ್ ಆಗಿರ್ಬೋದು. ಆ ಕಂಡಕ್ಟ್ ಮಾಡಿರುವಂಥ ಎಕ್ಸಾಮಿನ ರಿಸಲ್ಟ್ನ ಯಾವಾಗ ಡಿಸ್ಪ್ಲೇ ಮಾಡ್ತಾರೆ, ಪ್ರತಿಯೊಂದು ಡೇಟ್ಸ್ ಕೂಡ ಕೊಟ್ಟಿರ್ತಾರೆ ನಿಮಗೆ. ಹಾಗಾಗಿ ಈ ಡೇಟ್ಸ್ಗಳು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸೊ ನಿಮಗೆ ಆನ್ಲೈನ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುವಂಥದ್ದು 8/6/2021 ಸ್ಟಾರ್ಟ್ ಆಗಿರುತ್ತೆ. ಸೊ ಲಾಸ್ಟ್ ಡೇಟು 28/6/2021 ಆಗಿರುತ್ತೆ. ಸೊ ಇನ್ ಬಿಟ್ವೀನ್ 8 to 28 ಒಳಗಡೆ ನೀವು ಅಪ್ಲೈ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಯಾರೂ ಕೂಡ ಲಾಸ್ಟ್ ಡೇಟ್ ತನಕ ವೆಯ್ಟ್ ಮಾಡಬೇಡಿ. ಸೊ ನಿಮಗೆ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಸ್ಪೀಡಾಗಿ ನೀವು ಅಪ್ಲೈ ಮಾಡ್ತಾ ಹೋಗಿ. ನೆಕ್ಸ್ಟು ಪೇಮೆಂಟ್ ಆಫ್ ಅಪ್ಲಿಕೇಶನ್ ಫೀಸ್ ಅಂತ ಇದೆ, ಅಥವಾ ಇಂಟಿಮೇಷನ್ ಚಾರ್ಜಸ್ ಅಂತ ಹೇಳ್ತೀವಿ. ಸೊ ಆನ್ಲೈನ್ ಪೇಮೆಂಟ್ ಇರುತ್ತೆ, ಯಾವುದೇ ರೀತಿಯ ಆಫ್ಲೈನ್ ಪೇಮೆಂಟ್ ಇರೋದಿಲ್ಲ. ಸೊ ಆನ್ಲೈನ್ ಪೇಮೆಂಟ್ ಇರುತ್ತೆ, ನೀವು ಆನ್ಲೈನಲ್ಲೇ ಪೇ ಮಾಡಬೇಕಾಗತ್ತೆ. ಇದು ಕೂಡ 8/6/2021 ನಿಮಗೆ 28/6/2021 ತನಕ ಇರುತ್ತೆ. ನೆಕ್ಸ್ಟು ಡೌನ್ಲೋಡ್ ಆಫ್ ಕಾಲ್ ಲೆಟರ್ಸ್ ಫಾರ್ ಪ್ರೀ ಎಕ್ಸಾಮ್ ಟ್ರೈನಿಂಗ್ ಅಂತ ಹೇಳ್ತೀವಿ. ಸೊ SC/ST ಕ್ಯಾಂಡಿಡೇಟ್ಸ್ ಯಾರು ಇದ್ದರೆ ನಿಮಗೆ ಪ್ರೀ ಎಕ್ಸಾಮ್ ಟ್ರೈನಿಂಗನ್ನು ಪ್ರೊವೈಡ್ ಮಾಡ್ತಾರೆ. ಸೊ ಆ ಪ್ರೀ ಎಕ್ಸಾಮ್ ಟ್ರೈನಿಂಗ್ ತೊಗೊಳ್ತೀರಾ ಅಂದರೆ ಸೊ ಈ ಡೇಟ್ಸನ್ನು ನೀವು ನೆನ್ಪಿಟ್ಕೊಳ್ಳಿ. ಆ ಡೇಟ್ಸಲ್ಲಿ ನೀವು ಕಾಲ್ ಲೆಟರ್ ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಪ್ರೀ ಎಕ್ಸಾಮ್ ಟ್ರೈನಿಂಗ್ ಇರೋದು 19/7 ಅಥವಾ 19/7/2021 to 25/7/2021. ನೆಕ್ಸ್ಟು ಇದು ಇಂಪಾರ್ಟೆಂಟ್, ಯಾವುದು, ಡೌನ್ಲೋಡ್ ಆಫ್ ಕಾಲ್ ಲೆಟರ್ಸ್ ಫಾರ್ ಆನ್ಲೈನ್ ಎಕ್ಸಾಮಿನೇಷನ್ ಪ್ರಿಲಿಮಿನರಿ. ಅಂದರೆ ಪ್ರಿಲಿಮ್ಸ್ ಎಕ್ಸಾಮ್ ಯಾವಾಗ ಕಂಡಕ್ಟ್ ಆಗುತ್ತೆ ಅಂದರೆ ಜುಲೈ ಆರ್ ಆಗಸ್ಟ್ 2021. ಸೊ ಜುಲೈ ಅಥವಾ ಆಗಸ್ಟ್ 2021 ಇನ್ ಬಿಟ್ವೀನ್ ಜುಲೈ ಅಥವಾ ಆಗಸ್ಟಲ್ಲಿ ನಿಮಗೆ ಪ್ರಿಲಿಮಿನರಿ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಆನ್ಲೈನ್ ಎಕ್ಸಾಮ್ ಅದೇ ರೀತಿ ಪ್ರಿಲಿಮಿನರಿ ಸೊ ಆಗಸ್ಟ್ 2021 ಅಂತ ಹೇಳಿದ್ದಾರೆ. ಸೊ ಇದೆರಡು ಗೊತ್ತಿರಬೇಕಾಗುತ್ತೆ, ಯಾಕಂದರೆ ಕಾಲ್ ಲೆಟರ್ ಡೌನ್ಲೋಡ್ ಮಾಡ್ಕೊಳ್ಳುವಂಥದ್ದು ನೀವು ಜುಲೈ ಅಥವಾ ಆಗಸ್ಟಲ್ಲಿ ಡೌನ್ಲೋಡ್ ಮಾಡ್ಕೊಳ್ತೀರಾ. ಜುಲೈ ಅಥವಾ ಆಗಸ್ಟಲ್ಲಿ ಕಾಲ್ ಲೆಟರ್ ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ ನೆಕ್ಸ್ಟ್ ಎಕ್ಸಾಮ್ ಕಂಡಕ್ಟ್ ಮಾಡುವಂಥದ್ದು ಆಗಸ್ಟ್ 2021 ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ರಿಸಲ್ಟ್ ಆಫ್ ಆನ್ಲೈನ್ ಎಕ್ಸಾಮ್ ಪ್ರಿಲಿಮಿನರಿ ಅಂತ ಹೇಳ್ತೀವಿ. ಸೊ ರಿಸಲ್ಟ್ ಆಫ್ ಆನ್ಲೈನ್ ಎಕ್ಸಾಮ್ ಪ್ರಿಲಿಮಿನರಿಗೆ ಬಂದರೆ ಸೆಪ್ಟೆಂಬರ್ 2021 ಆಗಿರುತ್ತೆ. ಸೊ ಸೆಪ್ಟೆಂಬರ್ 2021 ನಿಮಗೆ ರಿಸಲ್ಟ್ ಡಿಕ್ಲೇರ್ ಮಾಡ್ತಾರೆ ಪ್ರಿಲಿಮ್ಸ್ ಇಂದು. ನೆಕ್ಸ್ಟ್ ಡೌನ್ಲೋಡ್ ಆಫ್ ಕಾಲ್ ಲೆಟರ್ ಆಫ್ ಆನ್ಲೈನ್ ಎಕ್ಸಾಮ್ ಮೇನ್ಸ್. ಸೊ ಹಾಗಾಗಿ ಸೆಪ್ಟೆಂಬರ್ 2021 ನಿಮಗೆ ಮೇನ್ಸ್ ಇರುತ್ತೆ. ಹಾಗಾದರೆ ಆಗಸ್ಟಲ್ಲಿ ನಿಮಗೆ ಪ್ರಿಲಿಮ್ಸನ್ನು ಕಂಡಕ್ಟ್ ಮಾಡ್ತಾರೆ, ಸೆಪ್ಟೆಂಬರಲ್ಲಿ ಮೇನ್ಸನ್ನು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಹಾಗಾಗಿ ನಿಮಗೆ ಜಾಸ್ತಿ ಟೈಮ್ ಸಿಗಲ್ಲ ಪ್ರಿಲಿಮ್ಸ್ ಮತ್ತು ಮೇನ್ಸ್ ನಡುವೆ. ಸೊ ನೀವು ಡೇ ಬೈ ಡೇ ಏನು ಪ್ರಿಪೇರ್ ಆಗ್ತಿರೋ ಇನಿಷಿಯಲಿ ಅಥವಾ ಸ್ಟಾರ್ಟಿಂಗಿಂದನೇ ನೀವು ಮೇನ್ಸನ್ನು ಟಾರ್ಗೆಟ್ ಮಾಡಿ ಪ್ರಿಪೇರ್ ಆಗಬೇಕಾಗತ್ತೆ. ಪ್ರಿಲಿಮ್ಸ್ ಕ್ಲಿಯರ್ ಆದಮೇಲೆ ಮೇನ್ಸನ್ನು ಪ್ರಿಪೇರ್ ಆಗ್ತೀರಾ ಅಂದರೆ ನಿಮಗೆ ಟೈಮ್ ಸಿಗೋದಿಲ್ಲ. ಸೊ ಇನಿಷಿಯಲಿ ಅಥವಾ ಸ್ಟಾರ್ಟಿಂಗ್ ಪ್ರಿಪ್ರೇಷನ್ ಏನಿದೆ ನಿಮ್ಮದು, ಅಲ್ಲಿಂದನೇ ನೀವು ಮೇನ್ಸಿಗೆ ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡಬೇಕಾಗತ್ತೆ. ಆನ್ಲೈನ್ ಎಕ್ಸಾಮ್ ಮೈನ್ ಅಥವಾ ಸಿಂಗಲ್ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ನಿಮಗೆ ಸಿಂಗಲ್ ಎಕ್ಸಾಮ್ ಯಾವುದಕ್ಕೆ ಕಂಡಕ್ಟ್ ಮಾಡ್ತಾರೆ ಅಂದರೆ ಸೊ ಸ್ಕೇಲ್ ಸೆಕೆಂಡ್ ಅಥವಾ ಸ್ಕೇಲ್ ಥರ್ಡ್ ಏನಿದೆ ಅಲ್ಲಿ ಸಿಂಗಲ್ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಹಾಗಾಗಿ ಇದು ನಿಮಗೆ ಕ್ಲರ್ಕ್ ಮತ್ತು PO ಪೋಸ್ಟ್ಗಳಿಗೆ ಅಪ್ಲೈ ಆಗೋದಿಲ್ಲ. ಆಫೀಸರ್ ಸ್ಕೇಲ್ ಸೆಕೆಂಡ್ ಮತ್ತು ಥರ್ಡಿಗೆ ಈ ಸಿಂಗಲ್ ಎಕ್ಸಾಮ್ ಅನ್ನೋದು ಅಪ್ಲೈ ಆಗುತ್ತೆ. ಸೊ ತುಂಬ ಕೇರ್ಫುಲ್ ಆಗಿರಿ. ಡಿಕ್ಲರೇಷನ್ ಆಫ್ ರಿಸಲ್ಟ್ ಆಫ್ ಮೈನ್ ಸಿಂಗಲ್ ಆಫೀಸರ್ಸ್ ಸ್ಕೇಲ್ 1, ಸ್ಕೇಲ್ ಸೆಕೆಂಡ್, ಸ್ಕೇಲ್ ಥರ್ಡ್ ಅಂತ ಹೇಳಿದ್ದಾರೆ. ಅಂದರೆ ಅಕ್ಟೋಬರಲ್ಲಿ ರಿಸಲ್ಟನ್ನು ಡಿಕ್ಲೇರ್ ಮಾಡ್ತಾರೆ, ಆಫೀಸರ್ ಪೋಸ್ಟ್ ಆಗಿರ್ಬೋದು ಅಥವಾ ಸ್ಕೇಲ್ ಸೆಕೆಂಡ್ ಆ್ಯಂಡ್ ಥರ್ಡ್ ಆಗಿರ್ಬೋದು. ನೆಕ್ಸ್ಟ್ ಅದೇ ರೀತಿ ಡೌನ್ಲೋಡ್ ಕಾಲ್ ಫಾರ್ ಇಂಟರ್ವ್ಯೂ. ಸೊ ಇಂಟರ್ವ್ಯೂ ಯಾವುದಕ್ಕೆ ಅಂದರೆ ಸ್ಕೇಲ್ 1 ಪೋಸ್ಟಿಗೆ ಇಂಟರ್ವ್ಯೂ
ಇಂಟರ್ವ್ಯೂ ಇರುತ್ತೆ ನಿಮಗೆ. ಅದೇ ರೀತಿ ಸ್ಕೇಲ್ ಸೆಕೆಂಡ್ ಮತ್ತು ಸ್ಕೇಲ್ ಥರ್ಡ್ಗೆ ಇಂಟರ್ವ್ಯೂ ಇರುತ್ತೆ. ಆಫೀಸ್ ಅಸಿಸ್ಟೆಂಟ್ ಅಥವಾ ಏನು ಮಲ್ಟಿಪರ್ಪಸ್ ಅಂತ ಹೇಳ್ತಿರೋ, ಸೊ ನಿಮಗೆ ಯಾವುದೇ ಇಂಟರ್ವ್ಯೂ ಇರೋದಿಲ್ಲ. ಕ್ಲರಿಕಲ್ ಪೋಸ್ಟಲ್ಲಿ ಯಾವುದೇ ಇಂಟರ್ವ್ಯೂ ಇರೋದಿಲ್ಲ. ಸ್ಕೇಲ್ 1, ಸ್ಕೇಲ್ ಸೆಕೆಂಡ್, ಸ್ಕೇಲ್ ಥರ್ಡ್ ಆದರೆ ಮಾತ್ರ ಇಂಟರ್ವ್ಯೂ ಇರುತ್ತೆ. ಸೊ ಅದು ಅಕ್ಟೋಬರ್ ಅಥವಾ ನವಂಬರಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ. ಕಂಡಕ್ಟ್ ಆಫ್ ಇಂಟರ್ವ್ಯೂ ಫಾರ್ ಆಫೀಸರ್ಸ್ ಸ್ಕೇಲ್ 1, ಸ್ಕೇಲ್ ಸೆಕೆಂಡ್, ಸ್ಕೇಲ್ ಥರ್ಡ್ ಅಕ್ಟೋಬರ್ ಅಥವಾ ನವಂಬರಲ್ಲಿ ಇಂಟರ್ವ್ಯೂನ ಕಂಡಕ್ಟ್ ಮಾಡ್ತಾರೆ. ಪ್ರಾವಿಷನಲ್ ಅಲಾಟ್ಮೆಂಟ್ ಆಫ್ ಆಫೀಸರ್ ಸ್ಕೇಲ್ಸ್ 1st, 2nd and 3rd ಆ್ಯಂಡ್ ಆಫೀಸ್ ಅಸಿಸ್ಟೆಂಟ್ ಅಂತ ಹೇಳ್ತಾರೆ. ಅಂದರೆ ಎಲ್ಲ ಆಫೀಸ್ ಅಸಿಸ್ಟೆಂಟಿಂದ ಸ್ಟಾರ್ಟ್ ಆಗಿ ಸ್ಕೇಲ್ ಥರ್ಡ್ ತನಕ ಪ್ರಾವಿಷನಲ್ ಅಲಾಟ್ಮೆಂಟ್ ಯಾವಾಗ ಅಂದರೆ January 2022. ಸೊ ಇನ್ ಬಿಟ್ವೀನ್ 6 ಮಂತಲ್ಲಿ ಇದಿಷ್ಟು ಪ್ರೋಸೆಸ್ ನಿಮಗೆ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಯಾವ್ಯಾವ ಡೇಟ್ಸ್ಗಳಿದೆ ನಿಮಗೆ, ಇನಿಷಿಯಲಿ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟಿಂದ ಹಿಡಿದು ಎಂಡಿಂಗ್ ಡೇಟ್ ತನಕ ಡೇಟ್ಸನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸೊ ಎಕ್ಸಾಮ್ಸ್ ಯಾವಾಗ ಬರುತ್ತೋ ಸೊ ಆ ಕಾಲ್ ಲೆಟರ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ಎಕ್ಸಾಮ್ಸನ್ನು ಅಟೆಂಡ್ ಮಾಡಬೇಕಾಗತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ನೋಡ್ತಾ ಹೋಗೋಣ. ಸೊ ಅದರ್ ಡೀಟೇಲ್ಸ್ ರಿಗಾರ್ಡಿಂಗ್ ಆಫೀಸ್ ಅಸಿಸ್ಟೆಂಟ್ ಅಥವಾ ಸ್ಕೇಲ್ 1 ನೋಡ್ತಾ ಹೋಗೋದಾದರೆ ಎಲಿಜಿಬಿಲಿಟಿ ಕ್ರೈಟೀರಿಯಾ. ಸೊ ಈಗ ಫಸ್ಟ್ ನೀವು ನಂಬರ್ ಆಫ್ ಪೋಸ್ಟ್ ಬಗ್ಗೆ ನೋಡಿದ್ರಿ. ನೆಕ್ಸ್ಟು ಅದೇ ರೀತಿ ಡೇಟ್ಸ್ ನೋಡಿದ್ರಿ, ಯಾವೆಲ್ಲ ಡೇಟ್ಸ್ ಇನ್ಕ್ಲೂಸಿವ್ ಅಂದರೆ ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ, ಎಕ್ಸಾಮ್ ಯಾವಾಗ ಕಂಡಕ್ಟ್ ಮಾಡ್ತಾರೆ ಅಥವಾ ರಿಸಲ್ಟ್ ಯಾವಾಗ ಡಿಸ್ಪ್ಲೇ ಮಾಡ್ತಾರೆ. ನೆಕ್ಸ್ಟ್ ಅದೇ ರೀತಿ ಎಲಿಜಿಬಿಲಿಟಿ ಕ್ರೈಟೀರಿಯಾ, ಹಾಗಾದರೆ ಆ ಎಕ್ಸಾಮ್ಸನ್ನು ಬರೀಲಿಕ್ಕೆ ಯಾರೆಲ್ಲ ಎಲಿಜಿಬಲ್ಲು. ಸೊ ಏಜ್ ಗ್ರೂಪ್ ಅಂತ ಹೇಳ್ತೀವಿ. ಸೊ ಅಥವಾ ಎಷ್ಟು ಏಜ್ ಆದರೆ ನೀವು ಎಲಿಜಿಬಲ್ ಆಗ್ತೀರಾ ಅಥವಾ ನೀವು ಯಾವ ಎಕ್ಸಾಮನ್ನು ಬರೀಲಿಕ್ಕೆ ಎಲಿಜಿಬಲ್ ಅನ್ನೋದು ಇದರ ಬೇಸ್ ಮೇಲೆ ಐಡೆಂಟಿಫೈ ಮಾಡ್ಬೋದು. ಸೊ ಇಲ್ಲಿ ಫಾರ್ ಆಫೀಸರ್ ಸ್ಕೇಲ್ ಥರ್ಡ್ ಸೀನಿಯರ್ ಮ್ಯಾನೇಜರ್ ಅಂತ ಇದೆ. ಸೊ ಆಫೀಸರ್ ಸ್ಕೇಲ್ ಥರ್ಡ್ ಸೀನಿಯರ್ ಮ್ಯಾನೇಜರ್, ಅದೇ ರೀತಿ ಆಫೀಸರ್ ಸ್ಕೇಲ್ ಸೆಕೆಂಡ್ ಮ್ಯಾನೇಜರ್. ಸೊ ಇದೆರಡೂ ಕೂಡ ಫ್ರೆಷರ್ಸಿಗೆ ಅಪ್ಲೈ ಆಗೋದಿಲ್ಲ. ಹಾಗಾಗಿ ನಿಮಗೆ ಚೆನ್ನಾಗಿ ನೆನಪಿರಲಿ, ಫ್ರೆಷರ್ಸಿಗೆ ಇದು ಅಪ್ಲೈ ಆಗೋದಿಲ್ಲ. ಯಾಕಂದರೆ ಇದು ಎರಡೂ ಪೋಸ್ಟ್ಗಳಿಗೆ ನಿಮಗೆ ಎಕ್ಸ್ಪೀರಿಯನ್ಸನ್ನು ಕೇಳ್ತಾರೆ. ಸೊ ಯಾವ್ದ್ಯಾವುದು ಅಂದರೆ ಅದು ಒಂದು ಸ್ಕೇಲ್ ಥರ್ಡ್, ಇನ್ನೊಂದು ನಿಮಗೆ ಸ್ಕೇಲ್ ಸೆಕೆಂಡ್. ಇದೇನಿದೆ ಇದು ಎರಡು ಪೋಸ್ಟ್ಗಳಿಗೆ ಎಕ್ಸ್ಪೀರಿಯನ್ಸ್ ಕೇಳ್ತಾರೆ. ಫೈನಾನ್ಸ್ ಫೀಲ್ಡಲ್ಲಿ ಎಕ್ಸ್ಪೀರಿಯನ್ಸ್ ಅಥವಾ ರಿಲೆವೆಂಟ್ ಫೀಲ್ಡಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರಬೇಕು. ಹಾಗಾಗಿ ಯಾವುದೇ ಕಾರಣಕ್ಕೂ ಇದು ಫ್ರೆಷರ್ಸಿಗೆ ಬರೋದಿಲ್ಲ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಫೈನಾನ್ಸ್ ಫೀಲ್ಡಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದರೆ ಆ ನೋಟಿಫಿಕೇಷನನ್ನು ಚೆಕ್ ಮಾಡೋಕೆ ಹೇಳಿ. ಇಫ್ ಇನ್ ಕೇಸ್ ಅವರ ಎಕ್ಸ್ಪೀರಿಯನ್ಸ್ ಮ್ಯಾಚ್ ಆಗುತ್ತೆ ಅಂದರೆ ಅವರು ಕೂಡ ಅಪ್ಲೈ ಮಾಡ್ಬೋದು. ಸೊ ಹಾಗಾಗಿ ಇದು ಫ್ರೆಷರ್ಸಿಗೆ ಅಪ್ಲೈ ಆಗೋದಿಲ್ಲ. ಸೊ ಅದರ್ಸ್ ಯಾರು ಇದ್ದರೆ ನೀವು ಡೇಟ್ಸನ್ನು ಚೆಕ್ ಮಾಡ್ಕೊಳ್ಬೋದು. ಸೊ ಯಾವ ಡೇಟ್ಸ್ ಒಳಗಡೆ ನಿಮಗೆ ಯಾವ ಏಜ್ ಆಗಿರಬೇಕು ಅಥವಾ ನೀವು ಯಾವ ಏಜ್ ಗ್ರೂಪಲ್ಲಿದ್ದರೆ ಎಲಿಜಿಬಲ್ ಆಗ್ತೀರಾ ಅನ್ನೋದು. ನೆಕ್ಸ್ಟು ಹಾಗಾಗಿ ಫಸ್ಟ್ ಎರಡು ಏನಿದೆ ನಿಮಗಿದು ಎಕ್ಸ್ಪೀರಿಯನ್ಸ್ ಆಸ್ಪಿರೆಂಟ್ಸ್ ಇದ್ದರೆ ಮಾತ್ರ ನೀವು ಅಪ್ಲೈ ಮಾಡ್ಬೋದು. ನೆಕ್ಸ್ಟು ಆಫೀಸರ್ ಸ್ಕೇಲ್ 1 ಅಸಿಸ್ಟೆಂಟ್ ಮ್ಯಾನೇಜರ್ ಆ್ಯಂಡ್ ಆಫೀಸ್ ಅಸಿಸ್ಟೆಂಟ್ ಮಲ್ಟಿಪರ್ಪಸ್. ಸೊ ಇದನ್ನು ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು. ಸೊ ಫ್ರೆಷರ್ಸ್ ಕೂಡ ಇದನ್ನು ಅಪ್ಲೈ ಮಾಡ್ಬೋದು. ಬಟ್ ನಿಮಗೆ ಇಲ್ಲಿ ಸ್ಕೇಲ್ 1 ಮತ್ತು ಆಫೀಸ್ ಅಸಿಸ್ಟೆಂಟ್ ಆಫೀಸರ್ ಸ್ಕೇಲ್ 1 ಅಸಿಸ್ಟೆಂಟ್ ಮ್ಯಾನೇಜರ್ ಮತ್ತು ಅಸಿಸ್ಟೆಂಟ್ ಮಲ್ಟಿಪರ್ಪಸ್. ಸೊ ಅಂದರೆ ಸ್ಕೇಲ್ 1 ಇನ್ನೊಂದು ಮಲ್ಟಿಪರ್ಪಸ್, ಅದು RRB ಕ್ಲರ್ಕ್ ಅಂತ ಹೇಳ್ತೀವಿ, ಮಲ್ಟಿಪರ್ಪಸ್ ಗೊತ್ತಿರಲಿ. ಸೊ ಸ್ಕೇಲ್ 1ಅಲ್ಲಿ 18 ಇಯರ್ಸ್ ಬಿಲೋ 30 ಇಯರ್ಸ್ ಅಂತ ಹೇಳ್ತೀವಿ. ಅಂದರೆ ಎಬೋ 18 ಇಯರ್ಸ್ ಆಗಿರಬೇಕು. ಸೊ ಎಬೋ 18 ಇಯರ್ಸ್ ಆಗಿರಬೇಕು. ಸೊ ಅದೇ ರೀತಿ ಬಿಲೋ 30 ಇಯರ್ಸ್ ಆಗಿರಬೇಕು. ಸೊ ಬಿಲೋ 30 ಇಯರ್ಸ್ ಆಗಿರ್ಬೇಕು ನಿಮಗೆ. ಅಂದರೆ ಎಬೋ 18 ಬಿಲೋ 30 ಇಯರ್ಸ್ ಆಗಿರಬೇಕು. ಯಾವುದರಲ್ಲಿ ಸ್ಕೇಲ್ 1 ಅಥವಾ ಮ್ಯಾನೇಜರ್ ಅಸಿಸ್ಟೆಂಟ್ ಮ್ಯಾನೇಜರ್ ಅಂತ ಹೇಳ್ತೀವಿ. ನೆಕ್ಸ್ಟು ಮಲ್ಟಿಪರ್ಪಸ್ ಆದರೆ ಬಿಟ್ವೀನ್ 18 to 28 ಇಯರ್ಸ್ ಆಗಿರಬೇಕು. ಸೊ ಇಲ್ಲಿ ಎಬೋ 18 ಅಂತ ಹೇಳಿದ್ವಿ, ಎಬೋ 18 ಬಿಲೋ 30 ಇಯರ್ಸ್. ಯಾವುದರಲ್ಲಿ ಸೊ ಡೇಟ್ಸ್ಗಳನ್ನು ಅಥವಾ ಏಜನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಯಾಕಂದರೆ ಸ್ಕೇಲ್ 1 ಬೇರೆ, ಮಲ್ಟಿಪರ್ಪಸ್ಸೇ ಬೇರೆ. ಸೊ ಸ್ಕೇಲ್ 1ಅಲ್ಲಿ ನಿಮಗೆ ಎಬೋ 18 ಬಿಲೋ 30 ಇಯರ್ಸ್ ಆಗಿರಬೇಕು. ಸೊ ಎಬೋ 18 ಬಿಲೋ 30 ಇಯರ್ಸ್ ಯಾರೇ ಬೇಕಾದರೂ ಅಪ್ಲೈ ಮಾಡ್ಬೋದು. ನೆಕ್ಸ್ಟು ಅಸಿಸ್ಟೆಂಟ್ ಮಲ್ಟಿಪರ್ಪಸಲ್ಲಿ ಬಿಟ್ವೀನ್ 18 and 20 ಇಯರ್ಸ್ ಅಂತ ಹೇಳ್ತಾನೆ. ಅಂದರೆ ಇಲ್ಲಿ ನೀವು ಮಲ್ಟಿಪರ್ಪಸ್ ಅಥವಾ RRB ಕ್ಲರ್ಕ್ನ ಅಪ್ಲೈ ಮಾಡ್ಬೇಕಾದ್ರೆ 18 to 28 ಇಯರ್ಸ್ ಏಜ್ ಗ್ರೂಪಲ್ಲೇ ಇರಬೇಕು ನೀವು. ಸೊ ಹಾಗಾಗಿ ಬಿಟ್ವೀನ್ 18 and 28 ಇಯರ್ಸ್. ಸೊ ಅಲ್ಲಿ ಡೇಟ್ಸ್ ಕೊಟ್ಟಿದ್ದಾನೆ, ನೀವು ಯಾವಾಗ ಅಥವಾ ಕ್ಯಾಂಡಿಡೇಟ್ ಶುಡ್ ನಾಟ್ ಹ್ಯಾವ್ ಬೀನ್ ಬಾರ್ನ್ ಅರ್ಲಿಯರ್ ದೆನ್ 1993 ಅಂತ. ಆ ಡೇಟ್ಸ್ಗಳನ್ನು ನೋಡ್ಕೊಳ್ಳಿ. ಸೊ ಆ ಡೇಟ್ಸ್ಗಳನ್ನು ನೋಡ್ಕೊಂಡ್ಬಿಟ್ಟು ನೀವು ವೆದರ್ ಯು ಆರ್ ಎಲಿಜಿಬಲ್ ಆರ್ ನಾಟ್ ಅನ್ನೋದನ್ನು ಚೆಕ್ ಮಾಡ್ಕೊಳ್ಬೋದು. ಸೊ ಬಟ್ ಒಂದು ಗೊತ್ತಿರಲಿ, ಸೀನಿಯರ್ ಮ್ಯಾನೇಜರ್ ಮತ್ತು ಮ್ಯಾನೇಜರ್ ಏನಿದೆ ಅದು ಎಕ್ಸ್ಪೀರಿಯನ್ಸ್ ಇರಬೇಕಾಗತ್ತೆ. ಸೊ ಸ್ಕೇಲ್ 1 ಮತ್ತು ಮಲ್ಟಿಪರ್ಪಸ್ಸು ಫ್ರೆಷರ್ಸ್ ಕೂಡ ಬರಿಬೋದು. ಸೊ ಅದೇ ರೀತಿ ನೆಕ್ಸ್ಟ್ ಅದರ ಡೀಟೇಲ್ಸನ್ನು ನೋಡ್ತಾ ಹೋಗೋಣ.
ಸೊ ಎಜುಕೇಷನಲ್ ಕ್ವಾಲಿಫಿಕೇಶನ್, ಸೊ ನೀವು ಎಲಿಜಿಬಿಲಿಟಿ ಕ್ರೈಟೀರಿಯಾದಲ್ಲಿ ಏಜ್ ಗ್ರೂಪ್ ಚೆಕ್ ಮಾಡಿದ್ರಿ, ಯಾರೆಲ್ಲ ಎಲಿಜಿಬಲ್ ಆಗಿರ್ತಾರೆ ಅಂತ. ಅದೇ ರೀತಿ ಡೇಟ್ಸ್ಗಳನ್ನು ಚೆಕ್ ಮಾಡ್ಕೊಂಡ್ರಿ, ಅಂದರೆ ಯಾವಾಗ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಬೇಕು, ರಿಜಿಸ್ಟ್ರೇಷನ್ ಯಾವಾಗ ಮಾಡ್ಕೊಳ್ಬೇಕು. ನೆಕ್ಸ್ಟು ಎಜುಕೇಷನಲ್ ಕ್ವಾಲಿಫಿಕೇಶನ್, ಸೊ ಯಾವ ಬೇಸ್ ಮೇಲೆ ಅಥವಾ ಯಾವ ಎಜುಕೇಷನ್ ಬೇಸ್ ಮೇಲೆ ಅಪ್ಲೈ ಮಾಡ್ಬೋದು. ಸೊ ಫಸ್ಟ್ ಒನ್ ಆಫೀಸ್ ಅಸಿಸ್ಟೆಂಟ್ ಅಥವಾ ಇದನ್ನು ನಾವು RRB ಕ್ಲರ್ಕ್ ಅಂತ ಹೇಳ್ತೀವಿ. ಸೊ ಈ RRB ಕ್ಲರ್ಕಿಗೆ ಎಜುಕೇಷನಲ್ ಕ್ವಾಲಿಫಿಕೇಶನ್ ಏನು ಅಂದರೆ ಬ್ಯಾಚುಲರ್ ಡಿಗ್ರಿ ಇನ್ ಎನಿ ಡಿಸಿಪ್ಲಿನ್. ಇದು ಇಂಪಾರ್ಟೆಂಟ್ ನಿಮಗೆ, ಎನಿ ಡಿಸಿಪ್ಲಿನ್ ಅಂತ ಹೇಳಿದ್ದಾರೆ. ಸೊ ಯಾವುದೇ ಡಿಸಿಪ್ಲಿನರಿ ಅವ್ರ ಬ್ಯಾಚುಲರ್ ಡಿಗ್ರಿ ಇದ್ದರೆ ಸೊ ಅವರು ಎಲಿಜಿಬಲ್ ಆಗ್ತಾರೆ. ಸೊ ಅವ್ರು ಕೂಡ ಅಪ್ಲೈ ಮಾಡ್ಬೋದು. ಎನಿ ಡಿಸಿಪ್ಲಿನ್ ಅಂತ ಹೇಳಿರೋದ್ರಿಂದ ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು. ಸೊ ಬಟ್ ಬ್ಯಾಚುಲರ್ ಡಿಗ್ರಿ ಇರಬೇಕು ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇಟ್ಸ್ ಈಕ್ವಲೆಂಟ್ ಪ್ರೊಫಿಷಿಯನ್ಸಿ ಇನ್ ಲೋಕಲ್ ಲ್ಯಾಂಗ್ವೇಜ್ ಆಸ್ ಪ್ರಿಸ್ಕ್ರೈಬ್ಡ್ ಬೈ ದಿ ಪಾರ್ಟಿಸಿಪೇಟಿಂಗ್ RRB. ಅಂದರೆ ನಿಮಗೆ ಸ್ಟೇಟ್ ವೈಸ್ RRB ಇರೋದ್ರಿಂದ ಸೊ ಆ ಸ್ಟೇಟಿನ ಏನು ಲ್ಯಾಂಗ್ವೇಜ್ ಇರುತ್ತೆ ಆ ಲ್ಯಾಂಗ್ವೇಜಲ್ಲಿ ನೀವು ಪ್ರೊಫಿಷಿಯನ್ಸಿ ಇರಬೇಕು, ಅಥವಾ ಪ್ರೊಫಿಷಿಯನ್ಸಿ ಇನ್ ಲೋಕಲ್ ಲ್ಯಾಂಗ್ವೇಜ್. ಲೋಕಲ್ ಲ್ಯಾಂಗ್ವೇಜ್ ಅಂದರೆ ಕನ್ಸರ್ನ್ ಸ್ಟೇಟಿನ ಲ್ಯಾಂಗ್ವೇಜ್ ಏನಿದೆ ಆ ಲ್ಯಾಂಗ್ವೇಜ್ ಗೊತ್ತಿರಬೇಕು. ಹಾಗಾಗಿ RRB ಅಥವಾ ರೀಜನಲ್ ರೂರಲ್ ಬ್ಯಾಂಕ್ ಪೋಸ್ಟ್ಗಳೇನಿದೆ ಇದು ಸ್ಟೇಟ್ ವೈಸ್ ಕಾಲ್ ಫಾರ್ ಆಗ್ತಾ ಹೋಗುತ್ತೆ. ನಿಮಗೆ ನ್ಯಾಷನಲ್ ವೈಸಲ್ಲಿ ಕಾಲ್ ಫಾರ್ ಆಗೋದಿಲ್ಲ, ಸ್ಟೇಟ್ ವೈಸ್ ಕಾಲ್ ಫಾರ್ ಆಗ್ತಾ ಹೋಗುತ್ತೆ. ಹಾಗಾಗಿ ನಿಮಗೆ ಲೋಕಲ್ ಲ್ಯಾಂಗ್ವೇಜ್ ಅಥವಾ ಆ ಸ್ಟೇಟಿನ ಲೋಕಲ್ ಲ್ಯಾಂಗ್ವೇಜ್ ಗೊತ್ತಿರಬೇಕಾಗತ್ತೆ. ಸೊ ಅದೇ ರೀತಿ ಡಿಸ್ಕ್ರೈಬ್ ವರ್ಕಿಂಗ್ ನಾಲೆಡ್ಜ್ ಆಫ್ ಕಂಪ್ಯೂಟರ್ ಅಂತ ಹೇಳ್ತೀವಿ. ಅಂದರೆ ಡಿಸೈರಬಲ್ ನಾಲೆಡ್ಜ್ ಅಂದರೆ ಬೇಸಿಕ್ ನಾಲೆಡ್ಜು ಇರಬೇಕಾಗತ್ತೆ ಕಂಪ್ಯೂಟರಿಂದು. ನೆಕ್ಸ್ಟ್ ಅದೇ ರೀತಿ ಆಫೀಸರ್ ಸ್ಕೇಲ್ 1 ಅಂತ ಹೇಳ್ತೀವಿ. ಸೊ ಅಸಿಸ್ಟೆಂಟ್ ಮ್ಯಾನೇಜರ್. ಸೊ ಇಲ್ಲಿ ಯಾವುದೇ ರೀತಿಯ ಎಕ್ಸ್ಪೀರಿಯನ್ಸ್ ಇರೋದಿಲ್ಲ. RRB ಕ್ಲರ್ಕ್ ಆಗಲಿ ಅಥವಾ ಸ್ಕೇಲ್ 1ಗಾಗಲಿ ನಿಮಗೆ ಯಾವುದೇ ರೀತಿಯ ಎಕ್ಸ್ಪೀರಿಯನ್ಸ್ ಇರೋದಿಲ್ಲ. ಹಾಗಾಗಿ ಎಕ್ಸ್ಪೀರಿಯನ್ಸ್ ಕಾಲಮಲ್ಲಿ ನಿಮಗೆ ಡ್ಯಾಶ್ ಅಂತ ಮೆನ್ಷನ್ ಮಾಡಿದ್ದಾರೆ, ಯಾವುದೇ ಎಕ್ಸ್ಪೀರಿಯನ್ಸಿನ ಅವಶ್ಯಕತೆ ಇರೋದಿಲ್ಲ. ಸೊ ಸ್ಕೇಲ್ 1ಅಲ್ಲಿ ಬಂದರೆ ಇಲ್ಲೂ ಕೂಡ ಅಷ್ಟೇ ಬ್ಯಾಚುಲರ್ ಡಿಗ್ರಿ ಇನ್ ಎನಿ ಡಿಸಿಪ್ಲಿನ್ ಅಂತ ಹೇಳ್ತೀವಿ. ಸೊ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಥವಾ ಪ್ರಿಫರೆನ್ಸ್ ವಿಲ್ ಬಿ ಗಿವನ್ ಟು ದಿ ಕ್ಯಾಂಡಿಡೇಟ್ಸ್ ಹ್ಯಾವಿಂಗ್ ಡಿಗ್ರಿ ಇನ್ ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್ ಅಥವಾ ಫಾರೆಸ್ಟ್ರಿ, ಅನಿಮಲ್ ಹಸ್ಬೆಂಡರಿ ಅಂತ ಹೇಳ್ತಾರೆ. ಸೊ ಈ ಪ್ರಿಫರೆನ್ಸ್ ಇದ್ರೆ ಅಥವಾ ಆ ಡಿಗ್ರಿ ಇದ್ದವರಿಗೆ ಪ್ರಿಫರೆನ್ಸ್ ಕೊಡ್ತಾ ಹೋಗ್ತಾರೆ. ಸೊ ಅದು ವೆಟರ್ನರಿ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಅಗ್ರಿಕಲ್ಚರ್, ಇಂಜಿನಿಯರಿಂಗ್ ಆಗಿರ್ಬೋದು. ಸೊ ಈ ಡಿಗ್ರೀಸ್ ಇದ್ರೆ ಸೊ ಅವರಿಗೆ ಪ್ರಿಫರೆನ್ಸ್ ಇರುತ್ತೆ. ಯಾವುದರಲ್ಲಿ ನಿಮಗೆ ಸ್ಕೇಲ್ 1 ಅಥವಾ ಇಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಪ್ರಿಫರೆನ್ಸ್ ಇರುತ್ತೆ. ಬಟ್ RRB ಕ್ಲರ್ಕ್ ಅಲ್ಲಿ ಯಾವುದೇ ಡಿಗ್ರಿ ಇದ್ರೂ ಕೂಡ ನೀವು ಅಪ್ಲೈ ಮಾಡ್ಬೋದು. ಸೊ ಇಲ್ಲೂ ಯಾವುದೇ ಡಿಗ್ರಿ ಇದ್ರೂ ಅಪ್ಲೈ ಮಾಡ್ಬೋದು. ಬಟ್ ಅಸಿಸ್ಟೆಂಟ್ ಮ್ಯಾನೇಜರ್ ಅಲ್ಲಿ ನಿಮಗೆ ಪ್ರಿಫರೆನ್ಸ್ ಕೊಡ್ತಾ ಹೋಗ್ತಾರೆ. RRB ಕ್ಲರ್ಕ್ ಅಲ್ಲಿ ಯಾವುದೇ ರೀತಿಯ ಪ್ರಿಫರೆನ್ಸ್ ಇರೋದಿಲ್ಲ. ಬಟ್ ನೆಕ್ಸ್ಟ್ ಏನಿದೆ ನಿಮಗೆ ಸ್ಕೇಲ್ 2, ಇಲ್ಲಿ ಜನರಲ್ ಬ್ಯಾಂಕಿಂಗ್ ಆಫೀಸರ್ ಅಂತ ಹೇಳ್ತೀವಿ ಅಥವಾ GBO ಅಂತ ಹೇಳ್ತೀವಿ ಅಥವಾ ಅದನ್ನ ಮ್ಯಾನೇಜರ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಎಕ್ಸ್ಪೀರಿಯನ್ಸ್ ಕೇಳ್ತಾರೆ. ಇಲ್ಲಿ ಎನಿ ಡಿಗ್ರಿ ಬೇಸ್ ಮೇಲೆ ಯಾರು ಬೇಕಾದ್ರೂ ಅಪ್ಲೈ ಮಾಡ್ಲಿಕ್ಕೆ ಆಗಲ್ಲ. ಸೊ ಇಲ್ಲಿ 2 years ಆಸ್ ಆನ್ ಆಫೀಸರ್ ಇನ್ ಎ ಬ್ಯಾಂಕ್ ಆರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳ್ತೀವಿ. ಅದನ್ನೇ ನಾವು ಹೇಳ್ತೀವಿ ಫೈನಾನ್ಷಿಯಲ್ ಫೀಲ್ಡಲ್ಲಿ ಎಕ್ಸ್ಪೀರಿಯನ್ಸ್ ಇದ್ರೆ ಮಾತ್ರ ನೀವು ಈ ಜನರಲ್ ಬ್ಯಾಂಕಿಂಗ್ ಅಥವಾ ಆಫೀಸರ್ ಸ್ಕೇಲ್ 2 ಅಪ್ಲೈ ಮಾಡ್ಬೋದು. ಸೊ ಹಾಗಾಗಿ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಫೈನಾನ್ಷಿಯಲ್ ಫೀಲ್ಡಲ್ಲಿ ಸರ್ವಿಸ್ ಮಾಡಿದರೆ ಅಥವಾ ಎಕ್ಸ್ಪೀರಿಯನ್ಸ್ ಇದ್ದರೆ ಸೊ ಅವರಿಗೆ ನೀವು ಇಂಟಿಮೇಷನ್ ಮಾಡ್ಬೋದು ಅಥವಾ ಇನ್ಫಾರ್ಮ್ ಮಾಡ್ಬೋದು ಅಪ್ಲೈ ಮಾಡಲಿಕ್ಕೆ. ಯಾಕಂದರೆ ಫೈನಾನ್ಷಿಯಲ್ ಫೀಲ್ಡಲ್ಲಿ ಎಕ್ಸ್ಪೀರಿಯನ್ಸ್ ಇರಬೇಕಾಗತ್ತೆ. ಹಾಗಾಗಿ ಫ್ರೆಷರ್ಸ್ ಯಾರು ಇದ್ದರೆ ನಿಮಗೆ ಫ್ರೆಷರ್ಸ್ಗೆ ಆಫೀಸ್ ಅಸಿಸ್ಟೆಂಟ್ ಮತ್ತು ಸ್ಕೇಲ್ 1 ಏನಿದೆ ಇದೆರಡಕ್ಕೂ ಕೂಡ ನೀವು ಎಲಿಜಿಬಲ್ ಆಗಿರ್ತೀರಾ. ಸೊ ಅದೆರಡನ್ನು ಕೂಡ ನೀವು ಅಪ್ಲೈ ಮಾಡ್ಬೋದು. ಸೊ ನೆಕ್ಸ್ಟ್ ಅದೇ ರೀತಿ ನೆಕ್ಸ್ಟ್ ಸ್ಕೇಲ್ 1 ನಿಮಗೆ ಜನರಲ್ ಬ್ಯಾಂಕಿಂಗ್ ಆಫೀಸರ್ ಆಯಿತು. ಸೊ ನೆಕ್ಸ್ಟ್ ಅದರಲ್ಲೇ ಸೀನಿಯರ್ ಮ್ಯಾನೇಜರ್ ಲೆವೆಲ್ ಪೋಸ್ಟ್ ಬರ್ತಾ ಹೋಗುತ್ತೆ. ಸೊ ಅದಕ್ಕೂ ಕೂಡ ನಿಮಗೆ ಎಕ್ಸ್ಪೀರಿಯನ್ಸ್ ಕೇಳ್ತಾರೆ. ಸೊ ಫಸ್ಟ್ 2 ಏನಿದೆ ನಿಮಗೆ ಸ್ಕೇಲ್ 1 ಮತ್ತು ಮಲ್ಟಿಪರ್ಪಸ್ ಅಲ್ಲಿ ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಇರೋದಿಲ್ಲ. ಇಲ್ಲೂ ಅಷ್ಟೇ ಸ್ಕೇಲ್ 2 ಅಂತ ಹೇಳ್ತೀವಿ. ಸೊ ಅಂದರೆ ಸೀನಿಯರ್ ಆಫೀಸರ್ಸ್ ಅಥವಾ ಮ್ಯಾನೇಜರ್ ಅಂತ ಹೇಳ್ತಾರೆ. ಇಲ್ಲೂ ಕೂಡ ನಿಮಗೆ 1 year ಎಕ್ಸ್ಪೀರಿಯನ್ಸ್ ಇರಬೇಕು. ಸೊ ಬ್ಯಾಚುಲರ್ ಡಿಗ್ರಿ ಜೊತೆಗೆ ಇದೆಲ್ಲ ಕಂಡೀಷನ್ಸ್ ಫುಲ್ಫಿಲ್ಮೆಂಟ್ ಆಗಬೇಕು. ಸೊ ಅಥವಾ ಅವ್ರು ಯಾವುದಕ್ಕೆ ಪ್ರಿಫರೆನ್ಸ್ ಕೊಡ್ತೀವಿ ಅಂತ ಹೇಳ್ತಾರೋ ಸೊ ಅದು ಗೊತ್ತಿರಬೇಕಾಗತ್ತೆ ನಿಮಗೆ. ಅಥವಾ ನಿಮ್ಮ ಹತ್ರ ಯಾವ ಸರ್ಟಿಫಿಕೇಟ್ಸ್ ಇರಬೇಕು ಅಂತ ಹೇಳಿರ್ತಾರೆ. ಸೊ ಅದೆಲ್ಲ ಡಾಕ್ಯುಮೆಂಟ್ಸ್ಗಳು ಇರಬೇಕಾಗುತ್ತೆ. ಜೊತೆಗೆ ಅವ್ರು ಏನು ಎಕ್ಸ್ಪೀರಿಯನ್ಸ್ ಹೇಳಿರ್ತಾರೆ ಆ ಎಕ್ಸ್ಪೀರಿಯನ್ಸ್ ಕ್ರೈಟೀರಿಯಾ ಕೂಡ ನಿಮಗೆ ಮ್ಯಾಚ್ ಆಗಬೇಕು. ಸೊ ಅವಾಗ ಮಾತ್ರ ನೀವು ಎಲಿಜಿಬಲ್ ಆಗ್ತಾ ಹೋಗ್ತೀರಾ. ಸೊ ಅದೇ ರೀತಿ ಸ್ಕೇಲ್ 3 ಅಂತ ಹೇಳ್ತೀವಿ. ಸೊ ಸೀನಿಯರ್ ಮ್ಯಾನೇಜರ್. ಸೊ ಇಲ್ಲೂ ಕೂಡ ನಿಮಗೆ ಮಿನಿಮಮ್ 5 years ಎಕ್ಸ್ಪೀರಿಯನ್ಸ್ ಕೇಳ್ತಾರೆ. ಸೊ ಹಾಗಾಗಿ ಇದೆಲ್ಲದನ್ನು ನೀವು ಕನ್ಸಿಡರ್ ಮಾಡಲೇಬೇಕಾಗತ್ತೆ. ಸೊ ಜಸ್ಟ್ ಡಿಗ್ರಿ ಆದರೆ ನೀವು ಸ್ಕೇಲ್ 3 ಅಥವಾ ಸ್ಕೇಲ್ 2ಗೆ ಎಲಿಜಿಬಲ್ ಆಗಿರೋದಿಲ್ಲ. ಡಿಗ್ರಿ ಜೊತೆಗೆ ನಿಮಗೆ ರಿಲೆವೆಂಟ್ ಫೀಲ್ಡಲ್ಲಿ ಎಕ್ಸ್ಪೀರಿಯನ್ಸ್ ಇರಬೇಕು ಅಥವಾ ಅವರೇನು ಸ್ಪೆಸಿಫಿಕ್ ಡಿಗ್ರಿ ಹೇಳಿರ್ತಾರೋ ಆ ಸ್ಪೆಸಿಫಿಕ್ ಡಿಗ್ರಿ ಹೋಲ್ಡರ್ ಆಗಿರಬೇಕು. ಸೊ ಅವಾಗ ಮಾತ್ರ ನೀವು ಎಲಿಜಿಬಲ್ ಆಗಿರ್ತೀರಾ. ಸೊ ಹಾಗಾದರೆ ಈ RRB ನೋಟಿಫಿಕೇಶನಲ್ಲಿ ಸೊ ಫ್ರೆಷರ್ಸ್ ಅಪ್ಲೈ ಮಾಡಬೇಕಾಗಿರೋದು 2ಕ್ಕೆ ಮಾತ್ರ. ಒಂದು RRB ಕ್ಲರ್ಕ್, ಅದನ್ನೇ ನಾವು ಆಫೀಸ್ ಅಸಿಸ್ಟೆಂಟ್ ಮಲ್ಟಿಪರ್ಪಸ್ ಅಂತ ಹೇಳ್ತೀವಿ. ಇನ್ನೊಂದು ಆಫೀಸರ್ ಸ್ಕೇಲ್ 1, ಅದನ್ನ ಅಸಿಸ್ಟೆಂಟ್ ಮ್ಯಾನೇಜರ್ ಅಂತ ಹೇಳ್ತೀವಿ.
ಸೊ ಹಾಗಾದ್ರೆ ನಾವು ಡೀಟೇಲ್ಸ್ ನೋಡ್ತಾ ಬಂದ್ವಿ. ಸೊ ಯಾವ ಡೇಟಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಅಥವಾ ಏಜ್ ಗ್ರೂಪ್ ಯಾವ ರೀತಿ ಇರಬೇಕು ಅಪ್ಲೈ ಮಾಡಲಿಕ್ಕೆ, ಅದೇ ರೀತಿ ನಿಮಗೆ ಎಜುಕೇಷನಲ್ ಕ್ವಾಲಿಫಿಕೇಶನ್ಸ್ ಯಾವ ರೀತಿ ಇರಬೇಕು. ಸೊ ಇದ್ರ ಜೊತೆಗೆ ಇನ್ನು ಅದರ್ ಡೀಟೇಲ್ಸ್ ಅಲ್ಲಿ ನಾವು ಅಪ್ಲಿಕೇಶನ್ ಫೀಸ್ ನೋಡೋದಾದ್ರೆ, ಸೊ ಅಪ್ಲಿಕೇಶನ್ ಫೀಸ್ ಅಲ್ಲಿ ನಿಮಗೆ ಆಫೀಸರ್ ಸ್ಕೇಲ್ 1, 2 and 3ಗೆ ಸೊ SC/ST ಅಥವಾ PWBD ಆದರೆ 175 ರುಪೀಸ್ ಇರುತ್ತೆ ನಿಮಗಿಲ್ಲಿ. ಅದೇ ರೀತಿ ಅದರ್ ಅಂದರೆ ಫಾರ್ ಆಲ್ ಅದರ್ ಕ್ಯಾಟಗರೀಸ್ ಆದರೆ ನಿಮಗೆ 850 ರುಪೀಸ್ ಇರುತ್ತೆ. ಸೊ ಅದೇ ರೀತಿ ಆಫೀಸ್ ಅಸಿಸ್ಟೆಂಟ್ ಮಲ್ಟಿಪರ್ಪಸ್ಸಿಗೂ ಕೂಡ ಸೇಮ್ ಇದೆ, 175 ರುಪೀಸ್ ಇರುತ್ತೆ SC/ST ಆದರೆ. ಅದೇ ರೀತಿ 850 ಅದರ್ ಕ್ಯಾಟಗರೀಸ್ ಆದರೆ 850 ರುಪೀಸ್ ಫೀಸ್ ಇರುತ್ತೆ. ಸೊ ಈ ಫೀಸನ್ನು ಕೂಡ ನೀವು ಆನ್ಲೈನ್ ಪೇಮೆಂಟ್ ಮಾಡಬೇಕಾಗತ್ತೆ. ಸೊ ಯಾವುದೇ ರೀತಿಯ ಆಫ್ಲೈನ್ ಪೇಮೆಂಟ್ಗಳಿರೋದಿಲ್ಲ, ಆನ್ಲೈನ್ ಪೇಮೆಂಟೇ ಮಾಡಬೇಕಾಗತ್ತೆ. ಸೊ ಇದು ನಿಮ್ಮ ಫೀಸ್ ಡೀಟೇಲ್ಸ್ ಆಯಿತು. ಸೊ ಅದೇ ರೀತಿ ಫಸ್ಟು ಅಪ್ಲಿಕೇಶನ್ ಡೇಟ್ ನೋಡ್ತಾ ಬಂದ್ವಿ, ಅಥವಾ ನಂಬರ್ ಆಫ್ ಪೋಸ್ಟ್ ಆಗಿರ್ಬೋದು, ಅಪ್ಲಿಕೇಶನ್ ಡೇಟ್ಸ್ ಆಗಿರ್ಬೋದು, ಎಲಿಜಿಬಿಲಿಟಿ ಕ್ರೈಟೀರಿಯಾ ಆಗಿರ್ಬೋದು, ಅಂದರೆ ಏಜ್ ಗ್ರೂಪ್ ಆಗಿರ್ಬೋದು. ಸೊ ಅದೇ ರೀತಿ ನೆಕ್ಸ್ಟು ನಿಮಗೆ ಇಲ್ಲಿ ಫೀಸ್ ಡೀಟೇಲ್ಸ್ ನೋಡ್ತಾ ಹೋದ್ರಿ. ಸೊ ನೆಕ್ಸ್ಟ್ ನೋಡೋದಾದರೆ ಎಕ್ಸಾಮಿನೇಷನ್ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ. ಸೊ ಪ್ರಿಲಿಮ್ಸ್ ಆ್ಯಂಡ್ ಮೈನ್ಸ್ 2 ಎಕ್ಸಾಮ್ ಅಂತೂ ಬರೀಲೇಬೇಕು. ಸೊ ಪ್ರಿಲಿಮ್ಸ್ ಆ್ಯಂಡ್ ಮೈನ್ಸ್ 2 ಎಕ್ಸಾಮ್ ಬರೀಬೇಕು ಅಂತ ಸೊ ಎಲ್ಲ ಪ್ರಿಲಿಮಿನರಿ ಮತ್ತು ಮೈನ್ಸ್ ಎಕ್ಸಾಮ್ ರೀತಿ RRB ಕ್ಲರ್ಕ್ ಅಥವಾ RRB ಸ್ಕೇಲ್ 1 ಎಕ್ಸಾಮ್ಗಳು ಇರೋದಿಲ್ಲ. ಸೊ ಇಲ್ಲಿ ಸ್ವಲ್ಪ ಚೇಂಜಸ್ ಇರುತ್ತೆ. ಹಾಗಾಗಿ ಆಫೀಸ್ ಅಸಿಸ್ಟೆಂಟ್ ಮಲ್ಟಿಪರ್ಪಸ್, ಸೊ ಫಸ್ಟ್ ನೀವು ಪ್ರಿಲಿಮಿನರಿ ಎಕ್ಸಾಮನ್ನು ಬರೀಲೇಬೇಕು. ಸೊ ಇದು ಕೂಡ ಆಬ್ಜೆಕ್ಟಿವ್ ಟೈಪ್ ಆಗಿರುತ್ತೆ. ಸೊ ಅದೇ ರೀತಿ ಆಫೀಸರ್ ಸ್ಕೇಲ್ 1 ಇದು ಕೂಡ ನಿಮಗೆ ಆಬ್ಜೆಕ್ಟಿವ್ ಟೈಪ್ ಆಗಿರುತ್ತೆ. ಸೊ ಬಟ್ ಪ್ರಿಲಿಮಿನರಿ ಎಕ್ಸಾಮಲ್ಲಿ ನಿಮಗೆ 2 ಸಬ್ಜೆಕ್ಟ್ಸ್ ಮಾತ್ರ ಇರುತ್ತೆ. ಒಂದು ರೀಸನಿಂಗ್ ಇರುತ್ತೆ, ಇನ್ನೊಂದು ನ್ಯೂಮರಿಕಲ್ ಎಬಿಲಿಟಿ ಇರುತ್ತೆ. ಸೊ ಅದೇ ರೀತಿ ಸ್ಕೇಲ್ 1ಅಲ್ಲೂ ಅದೇ ರೀಸನಿಂಗ್ ಇರುತ್ತೆ, ನ್ಯೂಮರಿಕಲ್ ಎಬಿಲಿಟಿ ಅಥವಾ ಅದನ್ನು ನಾವು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂತ ಕೂಡ ಹೇಳ್ತೀವಿ. ಹಾಗಾದರೆ ರೀಸನಿಂಗ್ ಎಬಿಲಿಟಿಯಲ್ಲಿ ನಿಮಗೆ ಎಷ್ಟು ನಂಬರ್ ಆಫ್ ಕ್ವಶನ್ಸ್ ಎಷ್ಟಿರುತ್ತೆ ಅಂದರೆ 40 ಕ್ವಶನ್ಸ್ ಇರುತ್ತೆ. ಸೊ ಮ್ಯಾಕ್ಸಿಮಮ್ ಮಾರ್ಕ್ಸ್ ಕೂಡ 40 ಮಾರ್ಕ್ಸೇ ಆಗಿರುತ್ತೆ. ಅದೇ ರೀತಿ ನ್ಯೂಮರಿಕಲ್ ಎಬಿಲಿಟಿಯಲ್ಲಿ 40 ಕ್ವಶನ್ಸ್ ಇರುತ್ತೆ 40 ಮಾರ್ಕ್ಸಿಗೆ. ಸೊ ಟೋಟಲ್ ಹಾಗಾದರೆ 80 ಕ್ವಶನ್ಸ್ ಇರುತ್ತೆ. ನೀವು 80 ಮಾರ್ಕ್ಸಿಗೆ ಎಕ್ಸಾಮನ್ನು ಅಟೆಂಡ್ ಮಾಡ್ತಾ ಹೋಗ್ತೀರಾ. ಸೊ ಪ್ರಿಲಿಮಿನರಿ ಎಕ್ಸಾಮನ್ನು ನೀವು 80 ಮಾರ್ಕ್ಸಿಗೆ ಬರೀತೀರಾ. ಸೊ ಟೋಟಲ್ ಟೈಮ್ ನಿಮಗೆ ಕಾಂಪೋಸಿಟ್ ಟೈಮ್ ಆಫ್ 45 ಮಿನಿಟ್ಸ್ ಅಂತ ಹೇಳ್ತೀವಿ. ಅಂದರೆ ಓವರ್ ಆಲ್ ಆಗಿ 80 ಕ್ವಶನ್ಸಿಗೆ ನಿಮಗೆ 45 ಮಿನಿಟ್ಸ್ ಟೈಮಿಂಗ್ಸ್ ಇರುತ್ತೆ. ಸೊ ಯಾವುದೇ ರೀತಿಯ ಸೆಕ್ಷನಲ್ ಟೈಮಿಂಗ್ಸ್ ಇರೋದಿಲ್ಲ ಇಲ್ಲಿ. ಹಾಗಾಗಿ ತುಂಬ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಬೇರೆ ಎಕ್ಸಾಮ್ಸ್ಗಳಿಗೆ ಕಂಪೇರ್ ಮಾಡಿದರೆ ಇವನ್ IBPS ಅವರೇ ಕಂಡಕ್ಟ್ ಮಾಡುವಂತಹ ನ್ಯಾಷನಲೈಸ್ಡ್ ಬ್ಯಾಂಕಿನ ಕ್ಲರ್ಕ್ ಅಥವಾ PO ಎಕ್ಸಾಮ್ಗಳಿಗೆ ಕಂಪೇರ್ ಮಾಡಿದರೆ ಸೆಕ್ಷನಲ್ ಟೈಮಿಂಗ್ಸ್ ಇರುತ್ತೆ. ಬಟ್ ರೀಜನಲ್ ರೂರಲ್ ಬ್ಯಾಂಕ್ಗಳ ಎಕ್ಸಾಮ್ ಏನಿದೆ ಇಲ್ಲಿ ಯಾವುದೇ ರೀತಿಯ ಸೆಕ್ಷನಲ್ ಟೈಮಿಂಗ್ಸ್ ಇರಲ್ಲ. 80 ಕ್ವಶನ್ಸ್ ಇದೆ. ಈ 80 ಕ್ವಶನ್ಸ್ನ ನೀವು 45 ಮಿನಿಟ್ಸ್ ಅಟೆಂಡ್ ಮಾಡಬೇಕಾಗುತ್ತೆ. ಸೊ 45 ಮಿನಿಟ್ಸ್ ಅಟೆಂಡ್ ಮಾಡಬೇಕು ಅಂದರೆ ನೀವು ಫಸ್ಟ್ QTನಾದ್ರು ಮಾಡ್ಬೋದು, ಅಥವಾ ನ್ಯೂಮರಿಕಲ್ ಎಬಿಲಿಟಿ ಪಾರ್ಟನ್ನಾದರೂ ಫಸ್ಟ್ ಮಾಡ್ಬೋದು, ಅದೇ ಅಥವಾ ರೀಸನಿಂಗ್ ಆದರೂ ಫಸ್ಟ್ ಮಾಡ್ಬೋದು. ಸೊ ಹಾಗಾಗಿ ಕಾಂಪೋಸಿಟ್ ಟೋಟಲ್ ಆಗಿ 45 ಮಿನಿಟ್ಸ್ ಟೈಮ್ ಕೊಟ್ಟಿರ್ತಾರೆ. ಇಲ್ಲಿ ನಿಮಗೆ ಪ್ರಿಲಿಮ್ಸಲ್ಲಿ ಇಂಗ್ಲೀಷ್ ಸಬ್ಜೆಕ್ಟ್ ಇರೋದಿಲ್ಲ. ಹಾಗಾಗಿ ಇದು ನೆನಪಿರಬೇಕಾಗತ್ತೆ. ಪ್ರಿಲಿಮಿನರಿ ಎಕ್ಸಾಮಲ್ಲಿ ಇಂಗ್ಲೀಷ್ ಸಬ್ಜೆಕ್ಟ್ ಇರೋದಿಲ್ಲ, ಮೇನ್ಸ್ ಎಕ್ಸಾಮಲ್ಲಿ ಇಂಗ್ಲೀಷ್ ಸಬ್ಜೆಕ್ಟನ್ನು ಇನ್ಕ್ಲೂಡ್ ಮಾಡ್ತಾರೆ. ಹಾಗಾಗಿ ಪ್ರಿಲಿಮ್ಸಲ್ಲಿ 2 ಸಬ್ಜೆಕ್ಟ್, ಒಂದು ರೀಸನಿಂಗ್, ಒಂದು ನ್ಯೂಮರಿಕಲ್ ಎಬಿಲಿಟಿ. ಹಾಗಾಗಿ ನಿಮಗೊಂದು ಬೆಸ್ಟ್ ಆಪರ್ಚುನಿಟೀಸ್ ಇರುತ್ತೆ. ಸೊ RRB ಕ್ಲರ್ಕ್ ಅಥವಾ RRB PO ಆಗಿ ಸೆಲೆಕ್ಟ್ ಆಗಲಿಕ್ಕೆ. ಸೊ ಅದೇ ರೀತಿ ನೆಕ್ಸ್ಟ್ ಆಫೀಸರ್ ಸ್ಕೇಲಲ್ಲೂ ಸೇಮ್ ಇದೆ. ರೀಸನಿಂಗ್ ಮತ್ತು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಇಲ್ಲೂ ಕೂಡ 40 ಕ್ವಶನ್ಸ್ ಇರುತ್ತೆ ಪ್ರಿಲಿಮ್ಸು 40 ಮಾರ್ಕ್ಸಿಗೆ. ಅದೇ ರೀತಿ ನ್ಯೂಮರಿಕಲ್ ಎಬಿಲಿಟಿ 40 ಕ್ವಶನ್ಸ್ 40 ಮಾರ್ಕ್ಸಿಗೆ. ಟೋಟಲ್ 80 ಕ್ವಶನ್ಸ್ 80 ಮಾರ್ಕ್ಸಿಗೆ. ಸೇಮ್ ಟೈಮಿಂಗ್ಸ್ 45 ಮಿನಿಟ್ಸೇ ನಿಮಗೆ ಟೈಮಿಂಗ್ಸ್ ಇರುತ್ತೆ. ಸೊ ಯಾವುದೇ ರೀತಿಯ ಟೈಮಿಂಗ್ಸ್ ವೇರಿಯೇಷನ್ಸ್ ಇರಲ್ಲ. ಮಲ್ಟಿಪರ್ಪಸ್ ಆಗಿರ್ಬೋದು ಅಥವಾ ಆಫೀಸ್ ಅಸಿಸ್ಟೆಂಟ್ ಅಥವಾ ಸ್ಕೇಲ್ 1ಗೆ ಸೇಮ್ ಟೈಪ್ ಆಫ್ ಎಕ್ಸಾಮೇ ಇರುತ್ತೆ. ಸೊ ಎಕ್ಸಾಮ್ ಲೆವೆಲ್ ಏನಿದೆ ಅದು ಸ್ವಲ್ಪ ಸ್ಟ್ಯಾಂಡರ್ಡೈಸ್ ಇರುತ್ತೆ. ಯಾಕಂದರೆ ಸ್ಕೇಲ್ 1 ಆಗಿರೋದ್ರಿಂದ ಸ್ವಲ್ಪ ಕ್ವಶನ್ಸ್ ನಿಮಗೆ ಮಾಡರೇಟ್ ಕ್ವಶನ್ಸನ್ನು ಕೇಳ್ತಾರೆ. ಅದು ಬಿಟ್ಟರೆ ಬೇರೆ ಏನು ಡಿಫ್ರೆನ್ಸ್ ಇರೋದಿಲ್ಲ ಅಸಿಸ್ಟೆಂಟ್ ಮತ್ತು ಸ್ಕೇಲ್ 1ನಲ್ಲಿ. ನೆಕ್ಸ್ಟ್ ನಿಮಗೆ ಸ್ಕೇಲ್ 2 ಮತ್ತು ಸ್ಕೇಲ್ 3 ಏನಿದೆ ಅದು ಯಾವತ್ತೂ ಕೂಡ ಸಿಂಗಲ್ ಲೆವೆಲ್ ಎಕ್ಸಾಮ್ ಆಗಿರುತ್ತೆ. ಅಂದರೆ ಡೈರೆಕ್ಟ್ ಮೈನ್ಸ್ ಎಕ್ಸಾಮ್ ಏನಿದೆ ಸೊ ಆ ರೀತಿ ಸಿಂಗಲ್ ಲೆವೆಲ್ ಎಕ್ಸಾಮ್ ಆಗಿರುತ್ತೆ. ಹಾಗಾಗಿ ಸ್ಕೇಲ್ 2 ಸ್ಕೇಲ್ 3ಗೆ ಪ್ರಿಲಿಮಿನರಿ ಅಥವಾ ಮೈನ್ಸ್ ಎಕ್ಸಾಮ್ ಇರೋದಿಲ್ಲ. ಸೊ ಪ್ರಿಲಿಮಿನರಿ ಮತ್ತು ಮೈನ್ಸ್ ಎಕ್ಸಾಮ್ ಇರೋದು ಒಂದು ಆಫೀಸ್ ಅಸಿಸ್ಟೆಂಟ್, ಇನ್ನೊಂದು ಆಫೀಸರ್ ಸ್ಕೇಲ್ 1. ಸೊ ಹಾಗಾದರೆ ಇದು ನಿಮಗೆ ಜಸ್ಟ್ ಪ್ರಿಲಿಮಿನರಿ ಎಕ್ಸಾಮ್ಸ್ ಆಯಿತು. ಸೊ ಅದೇ ರೀತಿ ನೆಕ್ಸ್ಟು ಮೈನ್ ಎಕ್ಸಾಮಿನೇಷನ್ ನೋಡ್ತಾ ಹೋಗೋದಾದರೆ, ಸೊ ನೀವು ಪ್ರಿಲಿಮಿನರಿ ಎಕ್ಸಾಮನ್ನು ಕ್ಲಿಯರ್ ಆದರೆ ನೆಕ್ಸ್ಟ್ ನೀವು ಮೈನ್ ಎಕ್ಸಾಮಿಗೆ ಎಲಿಜಿಬಲ್ ಆಗಿರ್ತೀರ. ಸೊ ಮೈನ್ ಎಕ್ಸಾಮಲ್ಲಿ ಸಬ್ಜೆಕ್ಟ್ ನೋಡ್ತಾ ಹೋಗೋದಾದರೆ, ಸೊ ಆಫೀಸ್ ಅಸಿಸ್ಟೆಂಟಲ್ಲಿ ನಿಮಗೆ ರೀಸನಿಂಗ್ ಸಬ್ಜೆಕ್ಟ್ ಇರುತ್ತೆ,
ಅದರ ಜೊತೆಗೆ ಕಂಪ್ಯೂಟರ್ ನಾಲೆಡ್ಜ್ ಇರುತ್ತೆ, ಜನರಲ್ ಅವೇರ್ನೆಸ್ ಇರುತ್ತೆ, ಇಂಗ್ಲೀಷ್ ಲ್ಯಾಂಗ್ವೇಜ್ ಇರುತ್ತೆ. ಸೊ ಇಂಗ್ಲೀಷ್ ಆ್ಯಂಡ್ ಹಿಂದಿ ಅಂತ ಹೇಳ್ತಾರೆ. ಸೊ ಇಂಗ್ಲೀಷ್ ಪ್ರಿಫರೇಬಲ್ ಇರೋರು ಇಂಗ್ಲೀಷ್ ಲ್ಯಾಂಗ್ವೇಜನ್ನು ಅಟೆಂಡ್ ಮಾಡ್ಬೋದು. ಸೊ ಅಥವಾ ಹಿಂದಿ ಸ್ಟೇಟ್ ಆದರೆ ಅವ್ರು ಹಿಂದಿ ಲ್ಯಾಂಗ್ವೇಜನ್ನು ಅಟೆಂಡ್ ಮಾಡ್ತಾರೆ. ಸೊ ನೆಕ್ಸ್ಟ್ ನ್ಯೂಮರಿಕಲ್ ಎಬಿಲಿಟಿ ಇರುತ್ತೆ. ಸೊ ಇದಿಷ್ಟು ಸಬ್ಜೆಕ್ಟ್. ಇಲ್ಲಿ ಇಂಗ್ಲೀಷ್ ಆರ್ ಹಿಂದಿಯಲ್ಲಿ ಇದು ಆಪ್ಷನಲ್, ಹಾಗಾಗಿ ಸ್ಟಾರ್ ಮಾರ್ಕ್ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನಿಮಗೆ 4ಅಲ್ಲೇ ಎ ಆ್ಯಂಡ್ ಬಿ. ಎ ಆ್ಯಂಡ್ ಬಿ ಅಂದರೆ ಆಪ್ಷನಲ್, ಯಾವುದಾದ್ರೂ ಒಂದು, ಐದರ್ ಇಂಗ್ಲೀಷ್ ಆರ್ ಹಿಂದಿ, ಎರಡು ಕಂಪಲ್ಸರಿ ಅಲ್ಲ. ಇಂಗ್ಲೀಷ್ ಆರ್ ಹಿಂದಿಯಲ್ಲಿ ಯಾವುದಾದ್ರೂ ಒಂದು ಕಂಪಲ್ಸರಿ. ನೆಕ್ಸ್ಟ್ ನಂಬರ್ ಆಫ್ ಕ್ವಶನ್ಸ್ ಬಂದರೆ ನಿಮಗೆ 40 ಕ್ವಶನ್ಸ್ ಇರುತ್ತೆ 50 ಮಾರ್ಕ್ಸಿಗೆ. ಸೊ ರೀಸನಿಂಗ್ ಮೇನ್ಸಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಆಗುತ್ತೆ. ನಂಬರ್ ಆಫ್ ಕ್ವಶನ್ಸ್ 40 ಇರುತ್ತೆ, ಬಟ್ 50 ಮಾರ್ಕ್ಸಿಗೆ ಇರುತ್ತೆ ಮ್ಯಾಕ್ಸಿಮಮ್. ಸೊ ಕಂಪ್ಯೂಟರ್ ನಾಲೆಡ್ಜ್ 40 ಕ್ವಶನ್ಸ್ ಇರುತ್ತೆ 20 ಮಾರ್ಕ್ಸಿಗೆ. ಸೊ ಹಾಗಾಗಿ ಇದು ಕೂಡ ಗೊತ್ತಿರೋ 40 ಕ್ವಶನ್ಸ್ ಅಂದರೆ 40 ಮಾರ್ಕ್ಸ್ ಇರೋದಿಲ್ಲ ನಿಮಗೆ ಕಂಪ್ಯೂಟರ್ ಪಾರ್ಟಲ್ಲಿ. 40 ಕ್ವಶನ್ಸ್ ಇರುತ್ತೆ, ಬಟ್ 20 ಮಾರ್ಕ್ಸಿಗೆ ನೀವು ಆ 40 ಕ್ವಶನ್ಸನ್ನು ಅಟೆಂಡ್ ಮಾಡಬೇಕಾಗುತ್ತೆ. ಜನರಲ್ ಅವೇರ್ನೆಸ್ 40 ಕ್ವಶನ್ಸ್ ಇರುತ್ತೆ 40 ಮಾರ್ಕ್ಸಿಗೆ. ಸೊ ಅದೇ ರೀತಿ ಇಂಗ್ಲೀಷ್ ಲ್ಯಾಂಗ್ವೇಜ್ 40 ಕ್ವಶನ್ಸು 40 ಮಾರ್ಕ್ಸಿಗೆ. ಹಿಂದಿ ಆದರೆ 40 ಕ್ವಶನ್ಸ್ 40 ಮಾರ್ಕ್ಸ್. ನ್ಯೂಮರಿಕಲ್ ಎಬಿಲಿಟಿ ಕೂಡ 40 ಕ್ವಶನ್ಸು 50 ಮಾರ್ಕ್ಸಿಗೆ ಇರುತ್ತೆ. ನ್ಯೂಮರಿಕಲ್ ಎಬಿಲಿಟಿ ಮತ್ತು ರೀಸನಿಂಗ್ 40 ಕ್ವಶನ್ಸ್ 50 ಮಾರ್ಕ್ಸಿಗೆ ಇರುತ್ತೆ. ಕಂಪ್ಯೂಟರ್ 40 ಕ್ವಶನ್ನು 20 ಮಾರ್ಕ್ಸಿಗೆ ಇರುತ್ತೆ. ಸೊ ಕಾಂಪೋಸಿಟ್ ಟೈಮ್ ಆಫ್ 2 hours ಅಂತ ಹೇಳ್ತೀವಿ. ಸೊ ಮೇನ್ಸಿಗೆ ನಿಮಗೆ ಪ್ರಿಲಿಮ್ಸಿಗೆ ಯಾವ ರೀತಿ 1 hour 45 minutes ಕಾಂಪೋಸಿಟ್ ಟೈಮ್ ಕೊಡ್ತಾ ಇದ್ರು, ಇಲ್ಲಿ ನಿಮಗೆ 2 hours ಕಾಂಪೋಸಿಟ್ ಟೈಮ್ ಕೊಡ್ತಾರೆ. ಸೊ ಮೇನ್ಸಿಗೆ 200 ಮಾರ್ಕ್ಸ್ ಇರುತ್ತೆ ಟೋಟಲ್ ಆಗಿ. ಸೊ 200 ಕ್ವಶನ್ನು 200 ಮಾರ್ಕ್ಸ್ಗೆ ನೀವು ಅಟೆಂಡ್ ಮಾಡಬೇಕಾಗತ್ತೆ. ಸೊ ಅದೇ ರೀತಿ ಸ್ಕೇಲ್ 1ಅಲ್ಲೂ ಕೂಡ ಸೇಮ್ ಇರುತ್ತೆ, ಏನು ಚೇಂಜಸ್ ಇರೋದಿಲ್ಲ ನಿಮಗೆ. ಸ್ಕೇಲ್ 1ಅಲ್ಲೂ ಕೂಡ ರೀಸನಿಂಗ್ ಇರುತ್ತೆ, ಅದೇ ರೀತಿ ಕಂಪ್ಯೂಟರ್ ನಾಲೆಡ್ಜ್ ಇರುತ್ತೆ, ಜನರಲ್ ಅವೇರ್ನೆಸ್ ಇರುತ್ತೆ, ಇಂಗ್ಲೀಷ್ ಲ್ಯಾಂಗ್ವೇಜ್ ಇರುತ್ತೆ, ಹಿಂದಿ ಆದರೆ ಹಿಂದಿ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್. ಸೊ ಮಾರ್ಕ್ಸ್ ಕೂಡ ಸೇಮ್ ಇರುತ್ತೆ, ಯಾವುದೇ ರೀತಿಯ ಡಿಫ್ರೆನ್ಸ್ ಇರೋದಿಲ್ಲ. ಕಾಂಪೋಸಿಟ್ ಟೈಮ್ ಆಫ್ 2 hours ಇರುತ್ತೆ. 200 ಕ್ವಶನ್ನು 200 ಕ್ವಶನ್ಸ್. ಆಫೀಸ್ ಅಸಿಸ್ಟೆಂಟ್ ಮತ್ತು ಆಫೀಸರ್ ಸ್ಕೇಲ್ 1ಗೆ ಮಾತ್ರ ನಿಮಗೆ ಎರಡೆರಡು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಸೊ ಒಂದು ಪ್ರಿಲಿಮಿನರಿ ಎಕ್ಸಾಮ್ ಅಟೆಂಡ್ ಮಾಡಬೇಕು ನೀವು. ಪ್ರಿಲಿಮಿನರಿ ಎಕ್ಸಾಮಲ್ಲಿ ಕ್ವಾಲಿಫೈ ಆದಮೇಲೆ ಮೇನ್ಸ್ ಎಕ್ಸಾಮನ್ನು ಅಟೆಂಡ್ ಮಾಡಬೇಕು. ಸೊ ಅದೇ ನಿಮಗೆ ಸ್ಕೇಲ್ 2, ಸ್ಕೇಲ್ 3 ಸೀನಿಯರ್ ಮ್ಯಾನೇಜರು ಅಥವಾ ಜನರಲ್ ಬ್ಯಾಂಕಿಂಗ್ ಆಫೀಸರ್ ಆದರೆ ನೀವು ಸಿಂಗಲ್ ಎಕ್ಸಾಮ್ನ ಅಟೆಂಡ್ ಮಾಡಬೇಕಾಗತ್ತೆ. ಸೊ ಅದು ಡೈರೆಕ್ಟ್ ನಿಮಗೆ ಮೇನ್ಸ್ ಎಕ್ಸಾಮ್ ಅಂತ ಹೇಳ್ತೀವಿ. ಸೊ ನೀವು ಡೈರೆಕ್ಟಾಗಿ ಆ ಮೇನ್ಸ್ ಎಕ್ಸಾಮನ್ನು ಅಟೆಂಡ್ ಮಾಡಬೇಕಾಗತ್ತೆ. ಸೊ ಅದೇ ರೀತಿ ನೆಕ್ಸ್ಟು ಆಫೀಸರ್ ಸ್ಕೇಲ್ 2 ಜನರಲ್ ಬ್ಯಾಂಕಿಂಗ್ ಆಫೀಸರ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನಿಮಗೆ ಜನರಲ್ ಬ್ಯಾಂಕಿಂಗ್ ಆಫೀಸರ್ ಅಥವಾ GBO ಏನಿದೆ, ಸೊ ನೋಟಿಫಿಕೇಶನಲ್ಲಿ ಅಥವಾ ಫಸ್ಟೇ ಹೇಳಿದ್ವಿ, ಇಲ್ಲಿ ನಿಮಗೆ ಫೈನಾನ್ಷಿಯಲ್ ಫೀಲ್ಡಲ್ಲಿ ಎಕ್ಸ್ಪೀರಿಯನ್ಸ್ ಇರಬೇಕಾಗತ್ತೆ. ಸೊ ಎಕ್ಸ್ಪೀರಿಯನ್ಸ್ಡ್ ಕ್ಯಾಂಡಿಡೇಟ್ಸ್ ಮಾತ್ರ ಏನು ಮಾಡ್ಬೋದು, ಈ GBOನ ಅಪ್ಲೈ ಮಾಡ್ಬೋದು. ಸೊ ನಿಮಗೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಕೇಳಿರ್ತಾರೆ ನೋಟಿಫಿಕೇಶನಲ್ಲಿ. ಸೊ ಹಾಗಾಗಿ ಎಕ್ಸ್ಪೀರಿಯನ್ಸ್ ಇರಬೇಕಾಗತ್ತೆ. ಸೊ ಇನ್ ಕೇಸ್ ಫೈನಾನ್ಷಿಯಲ್ ಫೀಲ್ಡಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಇದೆ, ನೀವು GBO ಅಪ್ಲೈ ಮಾಡಿದ್ದೀರಾ ಅಂದರೆ ನಿಮಗೆ ಡೈರೆಕ್ಟಾಗಿ ಒಂದೇ ಎಕ್ಸಾಮ್ ಇರುತ್ತೆ. ಅದನ್ನು ನಾವು ಸಿಂಗಲ್ ಲೆವೆಲ್ ಎಕ್ಸಾಮ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಯಾವುದೇ ರೀತಿಯ ಪ್ರಿಲಿಮ್ಸ್ ಮೇನ್ಸ್ ಅನ್ನೋದು ಇರೋದಿಲ್ಲ. ಜನರಲ್ ಬ್ಯಾಂಕಿಂಗ್ ಆಫೀಸರ್ ನೀವು ಅಪ್ಲೈ ಮಾಡಿದರೆ ಡೈರೆಕ್ಟಾಗಿ ನಿಮಗೆ ಮೇನ್ಸ್ ಎಕ್ಸಾಮ್ ಇರುತ್ತೆ. ಸೊ ಸಿಂಗಲ್ ಎಕ್ಸಾಮ್ ಇರುತ್ತೆ. ಸೊ ಅಲ್ಲೂ ಕೂಡ ರೀಸನಿಂಗ್ ಇರುತ್ತೆ, ಕಂಪ್ಯೂಟರ್ ನಾಲೆಡ್ಜ್ ಇರುತ್ತೆ, ಫೈನಾನ್ಷಿಯಲ್ ಅವೇರ್ನೆಸ್ ಇರುತ್ತೆ, ನೆಕ್ಸ್ಟ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಇರುತ್ತೆ. ಸೊ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಆ್ಯಂಡ್ ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ಸ್ ಅಂತ ಹೇಳ್ತೀವಿ. ಸೊ ನಂಬರ್ ಆಫ್ ಕ್ವಶನ್ಸು ಇದು ಕೂಡ ಎಕ್ಸಾಮ್ 200ಗೆ ಇರುತ್ತೆ. ಕಾಂಪೋಸಿಟ್ ಟೈಮ್ ನಿಮಗೆ 2 hours ಕೊಟ್ಟಿರ್ತಾರೆ. ಸೊ ಹಾಗಾದರೆ ಇದೇ ರೀತಿ ನಿಮಗೆ ಸೀನಿಯರ್ ಮ್ಯಾನೇಜರ್ ಅಥವಾ ನೆಕ್ಸ್ಟು ಸ್ಕೇಲ್ 2 ಮತ್ತು 3 ಕೂಡ ಅದೇ ರೀತಿ ಎಕ್ಸಾಮ್ ಪ್ಯಾಟ್ರನ್ನ ಫಾಲೋ ಮಾಡ್ತಾ ಹೋಗ್ತಾರೆ. ನಿಮಗೆ ಸಿಂಗಲ್ ಲೆವೆಲ್ ಎಕ್ಸಾಮಿನೇಷನ್ನೇ ಆಗಿರುತ್ತೆ. ಸೊ ಸ್ಕೇಲ್ 2ಅಲ್ಲಿ ಸ್ಪೆಷಲಿಸ್ಟ್ ಗ್ರೇಡ್ ಅಂತ ಹೇಳ್ತೀವಿ. ಇಲ್ಲೂ ಕೂಡ ಅಷ್ಟೇ. ಸೊ ಸ್ಪೆಷಲಿಸ್ಟ್ ಗ್ರೇಡ್ ಅಂದರೆ ನಿಮಗೆ ಪರ್ಟಿಕ್ಯುಲರ್ ಪ್ರೊಫೆಷನ್ ಬೇಸ್ ಮೇಲೆ ಕೇಳಿರ್ತಾರೆ ಅವರು. IT ಬೇಸ್ ಆದರೆ IT ಬೇಸ್ ಇರುತ್ತೆ. ಸೊ ಅಥವಾ ಅಗ್ರಿಕಲ್ಚರ್ ಬೇಸ್ ಆದರೆ ಅಗ್ರಿಕಲ್ಚರ್ ಬೇಸ್ ಇರುತ್ತೆ. ಸೊ ಹಾಗಾಗಿ ಪ್ರೊಫೆಷ್ನಲ್ ನಾಲೆಡ್ಜ್ ಅನ್ನುವಂತಹ ಸಬ್ಜೆಕ್ಟನ್ನು ನಿಮಗೆ ಇಲ್ಲಿ ಇನ್ಕ್ಲೂಡ್ ಮಾಡಿರ್ತಾರೆ ಅವರು. ಸಿಂಗಲ್ ಎಕ್ಸಾಮಲ್ಲಿ ಪ್ರೊಫೆಷ್ನಲ್ ನಾಲೆಡ್ಜ್ ಅನ್ನೋ ಸಬ್ಜೆಕ್ಟ್ ಇರುತ್ತೆ, ರೀಸನಿಂಗ್ ಇರುತ್ತೆ, ಫೈನಾನ್ಷಿಯಲ್ ಅವೇರ್ನೆಸ್ ಇರುತ್ತೆ, ಇಂಗ್ಲೀಷ್ ಲ್ಯಾಂಗ್ವೇಜು, ಕಂಪ್ಯೂಟರ್ ನಾಲೆಡ್ಜು, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಆ್ಯಂಡ್ ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ಸ್. ಬಟ್ ಇಲ್ಲಿ 240 ಕ್ವಶನ್ಸ್ ಇರುತ್ತೆ ನಿಮಗೆ 200 ಮಾರ್ಕ್ಸಿಗೆ. ಸೊ ಕಾಂಪೋಸಿಟ್ ಟೈಮ್ ಆಫ್ 2 hours 30 minutes ಟೈಮ್ ಕೊಡ್ತಾರೆ ನಿಮಗೆ ಸ್ಪೆಷಲಿಸ್ಟ್ ಗ್ರೇಡ್ ಆದರೆ. ಸೊ ಇಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಇರಬೇಕಾಗತ್ತೆ ಅಥವಾ ಸ್ಪೆಸಿಫಿಕ್ ಡಿಗ್ರಿ ಹೋಲ್ಡರ್ ಆಗಿರಬೇಕಾಗತ್ತೆ ನೀವು. ಸೊ ಅವಾಗ ಮಾತ್ರ ನೀವು ಇದನ್ನು ಅಪ್ಲೈ ಮಾಡ್ಬೋದು. ಸೊ ಅದೇ ರೀತಿ ನೆಕ್ಸ್ಟ್ ನೋಡೋದಾದರೆ, ಸೊ ನಿಮಗೆ ಸ್ಪೆಷಲಿಸ್ಟ್ ಗ್ರೇಡು ಜನರಲ್ ಬ್ಯಾಂಕಿಂಗ್ ಆಫೀಸರ್ ಆಯಿತು. ಅದೇ ರೀತಿ ಸ್ಕೇಲ್ 2ಅಲ್ಲಿ ಸ್ಪೆಷಲಿಸ್ಟ್ ಗ್ರೇಡ್ ಆಯಿತು. ನೆಕ್ಸ್ಟ್ ಸ್ಕೇಲ್ 3ಅಲ್ಲಿ ನೋಡೋದಾದರೆ ಇಲ್ಲೂ ಕೂಡ ಸಿಂಗಲ್ ಲೆವೆಲ್ ಎಕ್ಸಾಮಿನೇಷನ್ ಆಗಿರುತ್ತೆ ನಿಮಗೆ. ರೀಸನಿಂಗ್ ಇರುತ್ತೆ. ಸೊ ಅದೇ ರೀತಿ ಕಂಪ್ಯೂಟರ್ ನಾಲೆಡ್ಜು, ಫೈನಾನ್ಷಿಯಲ್ ಅವೇರ್ನೆಸ್ಸು, ಇಂಗ್ಲೀಷ್ ಲ್ಯಾಂಗ್ವೇಜು, ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನು. 200 ಕ್ವಶನ್ಸ್ ಇರುತ್ತೆ 200 ಮಾರ್ಕ್ಸಿಗೆ. ಕಾಂಪೋಸಿಟ್ ಟೈಮ್ ಆಫ್ 2 hours ಇರುತ್ತೆ. ಸೊ ಹಾಗಾಗಿ ಫ್ರೆಷರ್ಸ್ ಇದ್ದರೆ ನೀವು ಎಲಿಜಿಬಲ್ ಫಾರ್ ಆಫೀಸ್ ಅಸಿಸ್ಟೆಂಟ್ ಆ್ಯಂಡ್ ಆಫೀಸರ್ ಸ್ಕೇಲ್ 1. ಎಕ್ಸ್ಪೀರಿಯನ್ಸ್ಡ್ ಆಸ್ಪಿರೆಂಟ್ಸ್ ಯಾರು ಇದ್ದರೆ ನೀವು ಸ್ಕೇಲ್
ಸೆಕೆಂಡಲ್ಲಿ ಸ್ಪೆಷಲಿಸ್ಟ್ ಗೈಡ್ ಆಗಿರ್ಬೋದು, ಅಥವಾ GBO ಜನರಲ್ ಬ್ಯಾಂಕಿಂಗ್ ಆಫೀಸರ್ ಆಗಿರ್ಬೋದು, ಅಥವಾ ಸ್ಕೇಲ್ 3 ಕೂಡ ಅಪ್ಲೈ ಮಾಡ್ಬೋದು. ಸೊ ಅದೇ ರೀತಿ ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಎಕ್ಸಾಮಿನೇಷನ್ ಸೆಂಟರ್. ಸೊ ಕರ್ನಾಟಕ ಸ್ಟೇಟ್ ಇರೋದ್ರಿಂದ ಕರ್ನಾಟಕದಲ್ಲಿ ಯಾವೆಲ್ಲ ಪ್ಲೇಸಲ್ಲಿ ಎಕ್ಸಾಮ್ಗಳನ್ನು ಕಂಡಕ್ಟ್ ಮಾಡ್ತಾರೆ ಅಥವಾ ಯಾವೆಲ್ಲ ಎಕ್ಸಾಮ್ ಸೆಂಟರ್ನ ನಿಮಗೆ ಆಫೀಸ್ ಅಸಿಸ್ಟೆಂಟ್ ಆಗಿರ್ಬೋದು ಅಥವಾ ಆಫೀಸರ್ ಸ್ಕೇಲ್ 1 ಕೊಡ್ತಾ ಹೋಗ್ತಾರೆ. ಸೊ ಬ್ಯಾಂಗ್ಳೂರ್ ಇರುತ್ತೆ, ಅದೇ ರೀತಿ ನಿಮಗೆ ಬೆಳಗಾಂ ಇರುತ್ತೆ. ಸೊ ಅದು ಐದರ್ ಪ್ರಿಲಿಮ್ಸ್ ಆಗಿರ್ಬೋದು ಅಥವಾ ಮೇನ್ಸ್ ಆಗಿರ್ಬೋದು. ಸೊ ಪ್ರಿಲಿಮಿನರಿ ಎಕ್ಸಾಮ್ ಸೆಂಟರ್ ಮತ್ತು ಮೇನ್ಸ್ ಎಕ್ಸಾಮ್ ಸೆಂಟರ್ನ ಸಪ್ರೇಟ್ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಪ್ರಿಲಿಮಿನರಿ ಎಕ್ಸಾಮಿಗೆ ಬಂದರೆ ಬ್ಯಾಂಗ್ಳೂರ್ ಇರುತ್ತೆ, ಬೆಳಗಾಂ ಇರುತ್ತೆ, ಬೀದರ್ ಇರುತ್ತೆ, ದಾವಣಗೆರೆ ಇರುತ್ತೆ, ಧಾರವಾಡ ಇರುತ್ತೆ, ಗುಲ್ಬರ್ಗ, ಅದೇ ರೀತಿ ಹುಬ್ಳಿ, ಮಂಡ್ಯ, ಮ್ಯಾಂಗ್ಳೂರ್, ಮೈಸೂರು, ಶಿವಮೊಗ್ಗ ಆ್ಯಂಡ್ ಉಡುಪಿ ಎಕ್ಸಾಮ್ಗಳು ನಿಮಗೆ ಪ್ರಿಲಿಮಿನರಿ ಎಕ್ಸಾಮ್ ಸೆಂಟರ್ ಆಗಿರ್ತವೆ. ಅದೇ ರೀತಿ ಮೈನ್ ಎಕ್ಸಾಮ್ ಸೆಂಟ್ರಿಗೆ ಬಂದರೆ ಬ್ಯಾಂಗ್ಳೂರ್, ಬೆಳಗಾಂ, ದಾವಣಗೆರೆ, ಧಾರವಾಡ, ಗುಲ್ಬರ್ಗ, ಹುಬ್ಳಿ, ಮೈಸೂರು, ಶಿವಮೊಗ್ಗ ಆ್ಯಂಡ್ ಉಡುಪಿ. ಸೊ ಇಲ್ಲಿ ನಿಮಗೆ ಎಕ್ಸಾಮ್ ಸೆಂಟ್ರಲ್ಲಿ ಯಾವುದೇ ರೀತಿಯ ವೇರಿಯೇಷನ್ಸ್ ಇರಲ್ಲ. ನೀವು ಆಫೀಸ್ ಅಸಿಸ್ಟೆಂಟ್ ಮಲ್ಟಿಪ್ಲೈ ಮಾಡಿ, ಸ್ಕೇಲ್ 1 ಅಪ್ಲೈ ಮಾಡಿ ಅಥವಾ ಸ್ಕೇಲ್ 2 ಅಪ್ಲೈ ಮಾಡಿ, ಯಾವ್ದು ಅಪ್ಲೈ ಮಾಡಿದ್ರು ನಿಮಗೆ ಸೊ ಸೇಮ್ ಎಕ್ಸಾಮ್ ಸೆಂಟರ್ ಇರುತ್ತೆ. ಸೊ ಹಾಗಾಗಿ ಎಕ್ಸಾಮ್ ಸೆಂಟ್ರಲ್ಲಿ ಯಾವುದೇ ರೀತಿಯ ವೇರಿಯೇಷನ್ಸ್ ಇರೋದಿಲ್ಲ. ನಿಮಗೆ ನೆನಪಿರಬೇಕಾಗಿದ್ದು ಇಷ್ಟೇ, ಇಲ್ಲಿ ನೀವು ಯಾವ ಪೋಸ್ಟನ್ನು ಅಪ್ಲೈ ಮಾಡ್ತಾ ಇದ್ದೀರಾ, ಒಂದು RRB ಕ್ಲರ್ಕ್ನ ಅಪ್ಲೈ ಮಾಡ್ತಾ ಇದ್ದೀರಾ ಅಥವಾ ಆಫೀಸರ್ ಸ್ಕೇಲ್ 1 ಅಪ್ಲೈ ಮಾಡ್ತಾ ಇದ್ದೀರಾ ಅನ್ನೋದು. ಸೊ ಯಾಕಂದರೆ ಇದೆರಡಕ್ಕೂ ನಿಮಗೆ ಯಾವುದೇ ರೀತಿಯ ಎಕ್ಸ್ಪೀರಿಯನ್ಸಿನ ಅವಶ್ಯಕತೆ ಇಲ್ಲ. ಯಾರೇ ಕೂಡ ನೀವು ಫ್ರೆಷರ್ಸ್ ಆಗಿದ್ರು ಅಪ್ಲೈ ಮಾಡ್ಬೋದು, ಎನಿ ಡಿಗ್ರಿ ಹೋಲ್ಡರ್. ನೆಕ್ಸ್ಟು ಸ್ಕೇಲ್ 2, ಸ್ಕೇಲ್ 3 ಅಂತ ಹೇಳ್ತಾರೆ. ಸೊ ಸ್ಕೇಲ್ 2 ಅಥವಾ ಸ್ಕೇಲ್ 3 ಇದ್ದರೆ ಇಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಬೇಕಾಗತ್ತೆ, ಫ್ರೆಷರ್ಸ್ ಅಪ್ಲೈ ಮಾಡಲಿಕ್ಕೆ ಬರಲ್ಲ. ಹಾಗಾಗಿ ಇದೆರಡನ್ನ ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಅದೇ ರೀತಿ ಏನು ಡೇಟ್ಸ್ಗಳಿದೆ ಆ ಎಲ್ಲ ಡೇಟ್ಸನ್ನು ಕೂಡ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ಇನಿಷಿಯಲಿ ಸ್ಟಾರ್ಟಿಂಗ್ ಡೇಟ್ ಆಫ್ ರಿಜಿಸ್ಟ್ರೇಷನ್ ಆಗಿರ್ಬೋದು ಅಥವಾ ಕ್ಲೋಸಿಂಗ್ ಡೇಟ್ ಆಫ್ ಅಪ್ಲಿಕೇಶನ್ ಆಗಿರ್ಬೋದು, ಆ ಡೇಟ್ಗಳನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಅಥವಾ ಯಾವಾಗ ಪ್ರಿಲಿಮಿನರಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಅಥವಾ ಪ್ರಿಲಿಮಿನರಿ ಎಕ್ಸಾಮ್ ಆಗಿ ನಿಮಗೆ ಜಸ್ಟ್ 1 ಮಂತ್ಗೆ ಮೇನ್ಸ್ ಎಕ್ಸಾಮ್ ಕೊಡ್ತಾರೆ. ಹಾಗಾಗಿ ಪ್ರಿಲಿಮಿನರಿ ಎಕ್ಸಾಮ್ ಆದಮೇಲೆ ನಾನು ಮೇನ್ಸಿಗೆ ಪ್ರಿಪೇರ್ ಆಗ್ತೀನಿ ಅಂತ ನಿಮ್ಮ ಕಾನ್ಫಿಡೆನ್ಸ್ ಇದ್ದರೆ ಸೊ ಅದನ್ನು ಚೇಂಜ್ ಮಾಡ್ಕೊಳ್ಳಿ. ಸೊ ನೀವು ಇವತ್ತಿಂದ ಏನು ಪ್ರಿಪೇರ್ ಆಗ್ತಾ ಇದ್ದೀರಾ, ಡೇ ಬೈ ಡೇ ಏನು ಪ್ರಿಪೇರ್ ಆಗ್ತಾ ಇದ್ದೀರಾ, ಫಸ್ಟ್ ಡೇನೇ ನೀವು ಮೇನ್ಸಿಗೆ ಸ್ಟಾರ್ಟ್ ಮಾಡಿ ನಿಮ್ಮ ಪ್ರಿಪ್ರೇಷನನ್ನು. ವೆರಿ ಫಸ್ಟ್ ಡೇ ನೀವೇನು ಸ್ಟಾರ್ಟ್ ಮಾಡ್ತೀರಾ ನಿಮ್ಮ ಪ್ರಿಪ್ರೇಷನ್ನು ಮೇನ್ಸಿಂದಾನೇ ಸ್ಟಾರ್ಟ್ ಆಗಬೇಕು. ಸೊ ಅವಾಗ 100% ಮುಂಬರುವಂತಹ RRB ಕ್ಲರ್ಕ್ ಅಥವಾ RRB PO ಎಕ್ಸಾಮನ್ನು ನೀವು ಕೂಡ ಕ್ಲಿಯರ್ ಮಾಡ್ತೀರಾ ಅಂತ ಹೇಳ್ತಾ, ಸೊ ಅದೇ ರೀತಿ ನಮ್ಮದೇ ಆದಂತಹ ಅಚೀವರ್ಸ್ ಕ್ಲಬ್ ಅನ್ನುವಂತಹ ಟೆಲಿಗ್ರಾಮ್ ಚಾನಲ್ ಇದೆ. ಸೊ ಅಲ್ಲೂ ಕೂಡ ನಿಮಗೆ ಮೆಟೀರಿಯಲ್ಸ್ ಅವೈಲಬಿಲಿಟಿ ಇರುತ್ತೆ. ಸೊ ಅದನ್ನು ಮೆಟೀರಿಯಲ್ಸನ್ನು ಯೂಸ್ ಮಾಡ್ಕೊಳ್ಳಿ. ಸೊ ಯಾವೆಲ್ಲ ಮೆಟೀರಿಯಲ್ಸ್ ಸಿಗುತ್ತೋ ನಿಮಗೆ ಎಲ್ಲ ಮೆಟೀರಿಯಲ್ಸನ್ನು ನೀವು ಯೂಸ್ ಮಾಡಿಕೊಂಡು ಡೇ ಬೈ ಡೇ ನಿಮ್ಮ ಪ್ರಿಪ್ರೇಷನ್ ಅನ್ನು ಅಪ್ಗ್ರೇಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಅದೇ ರೀತಿ ವಾಟ್ಸಪ್ ಗ್ರೂಪ್ ಆಗಿರ್ಬೋದು, ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಟೆಲಿಗ್ರಾಮ್ ಗ್ರೂಪ್ಗಳಾಗಿರ್ಬೋದು, ಇಲ್ಲೂ ಕೂಡ ನಿಮಗೆ PDF ಮೆಟೀರಿಯಲ್ ಸಿಗುತ್ತೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ಮುಂಬರುವಂತಹ RRB ಕ್ಲರ್ಕ್ ಅಥವಾ RRB PO ಎಕ್ಸಾಮ್ಗಳನ್ನು ಕ್ರ್ಯಾಕ್ ಮಾಡಿ ಅಂತ ಹೇಳ್ತಾ, ಸೊ ಅದೇ ರೀತಿ ಯಾರೆಲ್ಲ ಮುಂಬರುವಂತಹ RRB ಕ್ಲರ್ಕ್ ಅಥವಾ RRB PO ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಸೊ ವಿಶ್ ಯು ಆಲ್ ದಿ ಬೆಸ್ಟ್, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸೊ ನಾನು ಕ್ಲಾಸನ್ನು ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.